ಮಾಡಬಾರದು. ಬುದ್ಧಿಗಿದ್ದೆ ಆಯ್ತಾ? ಯೋ, ಇಲ್ಲಿ ಹೇಸಿಗೆ ಮಾಡಬಾರದು ಅಂತ ಅಷ್ಟು ದೊಡ್ಡದಾಗಿ ಬರ್ದಿದೆ, ಆದ್ರೂ ಹುಚ್ಚ ಹೋಯ್ತಾ ಇದೆಯಲ್ಲ. ನಿಂಗ್ ತಲೆಯಲ್ಲಿ ಬುದ್ಧಿ ಇಲ್ವಾ? ಹೆಂಗ್ ನನ್ ಡೈಲಾಗು? ಶುಕ್ಲಾಂ ಬಲಧರಂ ವಿಷ್ಣುಂ ಶಶಿವರ್ಣಂ ಚತುರ್ಂ. ಲೋ ಇಂದ್ರೇಶ, ಪೀಡೆ ಎಲ್ಲ ಹಾಳಾಗೋಗಿದ್ಯೋ? ಶುಕ್ಲಾಂ ಬಲಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ. ಶೂರ್ಪನಕ್ಕೆ ನಿಮ್ಮಮ್ಮ ಎಲ್ಲಿ ಹಾಳಾಗೋದ್ಲೋ? ಪೂಜೆ ರೆಡಿ ಮಾಡೋದ್ ಬಿಟ್ಟು. ಆಹಾ. ಶುಕ್ಲಾಂ ಬಲಧರಂ ವಿಷ್ಣುಂ ಶಶಿವರ್ಣಂ. ಇವರೇ ಸುಬ್ಬಾಶಾಸ್ತ್ರಿ. ಹೌದು, ನಾನೇ ಸುಬ್ಬಾಶಾಸ್ತ್ರಿ. ಏನೀಗ? ಹಾಯ್, ಇದು ಅಮೆರಿಕನ್ ಸ್ಟೈಲ್, ಇದು ಕರ್ನಾಟಕ ಸ್ಟೈಲ್. ಚಪ್ಪರ ರಪ್ಪ ನಾನೇ ಒಂದ್ವಳ್ಳಿ. ರೀ, ಹೆಂಗೈತೆ ಮೈಗೆ? ನನ್ ಮಗ ಚಪ್ಪರ್ ಆಗ್ತಾನೆ. ನೆಟ್ಟಿಗೆ ರಾಜೇಶ್ ಅಂತ ಹೇಳೋದಿಕ್ಕಾಗಲ್ವಾ? ಅವನು ನಮ್ಗುಡ್ತವನು. ಅಂದ್ರೆ ಬಿದ್ದವರೆಲ್ಲ ಕಂಡವ್ರು ಗುಡ್ದವ್ರ? ಹಾಯ್ ಲಕ್ಷ್ಮಿ, ಬರ್ತೀಯ? ಟೈಮ್ ಪಾಸ್ ಮಾಡೋಣ. ಹೇಗಿದೆ ಮೈಗೆ? 6 ದಿನ ಕಾವೇರ್ ಬಿಟ್ಟಿದೆ. 100 ಡಿಗ್ರಿ. ಇವರು ಡಿಂಗ್ರಿ ಅಂತ, ಅಮ್ಮೋರ್ ಗಂಡ. ನಾನೇ ಡಿಂಗ್ರಿ. ಆ ಪಿಟೀಲ್ ಅಂತಿದ್ದಾನಲ್ಲ ಅವ್ರಪ್ಪ. ಇವಳು ನನ್ನ ಮುದ್ದಿನ ಹೆಂಡತಿ ಪಾರ್ವತಿ ಅಂತ. ಪ್ರೀತಿಗೆ ಪಾರು ಪಾರು ಅಂತ ಕರಿತೀನಿ. ನಾನು ಯಾಕೆ ಈ ಕೆಲಸ ಮಾಡ್ತಿದ್ದೀನಿ ಅಂತೀರಾ? ನಾನು ಇಲ್ಲಿ ಬೆಡ್ರೂಮ್ ಅಲ್ಲಿ ಹುಲಿ. ಗಿರಿ, ಸ್ಟ್ಯಾಂಡ್ ಅಪ್. ನಾನು ಚಾಮ, ಗಿರಿ ಪೆಟ್ಗಿರಿ ಅವ್ರ ಅಪ್ಪ. ನಾನೇ ಎಣ್ಣೆ, ನಾನು ಕಟ್ಕೊಂಡಿರೋ ಎಣ್ಣೆ. ಹೆಂಗೆ? ಆಹಾ, ಸದಾ ಎಣ್ಣೆಲೆ ಮುಳುಗಿರೋ ಈ ಪುಣ್ಯಾತ್ಮನ ಅರ್ಧಾಂಗಿನಿ ಸಾವಿತ್ರಮ್ಮ ನಾನೇ. ಅರ್ಚನಾ, ಅರ್ಚನಾ. ಏನ್ರಿ ಅದು? ಏನಿಲ್ಲ ಕಣೆ, ನೀರು ಬಿಸ್ತೀರ್ ತೋಡಿಟ್ಟಿದ್ದೀನಿ ತಾನೆ. ಹೌದು, ಆದ್ರೆ ಸ್ನಾನ ಮಾಡ್ಬೇಕಾದ್ರೆ ನೀನಿದ್ರೆ ಅದ್ರ ಮಜನೇ ಬೇರೆ ಕಡೆ ಚಿನ್ನ. ಸ್ವಲ್ಪ ಕೆಲ್ಸ ಇದೆ ರೀ. ಏನ್ ಚಿನ್ನ ಅಂತ ಕೆಲ್ಸ? ಹೊಸದಾಗಿ ಮದ್ವೆ ಆಗಿರೋ ಈ ಜೋಡಿಗೆ ಬೆಡ್ರೂಮು ಬಾತ್ರೂಮು ಎಲ್ಲ ಒಂದೇ. ಇವಳು ನನ್ ಮಗಳು ಕೆಂಪಿ ಅಂತ, ನನ್ ಮುದ್ದಿನ ಮಗಳು. ನನ್ ಗಂಡ ಬದುಕಿದ್ರೆ ಗಂಡ್ ಮಗುಗೆ ಟ್ರೈ ಮಾಡ್ತಿದ್ವಿ. ಈ ವಟಾರದಲ್ಲಿರೋ ಬ್ರಹ್ಮಚಾರಿ ಅಂದ್ರೆ ಲೋ ಕಿಟ್ಟಣ್ಣ, ಯಾವ ಹುಡುಗಿ ನೋಡಿದ್ರು ಬೇಡ ಬೇಡ ಅಂತ್ಯ. ನೀನೇನ್ ಮನ್ಮತನಾ? ಅದಾಗಲ್ಲಮ್ಮ. ಮದ್ವೆ ಅನ್ ಕೂಡ್ಲೆ ಮಂಗ್ಮಾಯ ಆಗ್ಬಿಟ್ನಲ್ಲಪ್ಪ. ಲೋ ಕಿಟ್ಟಿ, ಇನ್ ಮುಂದೆ ನಿನ್ ಕತೆ ಪುರಾಣ ಎಲ್ಲ ನನ್ನ ಹತ್ರ ಬೇಡ. ನಾನ್ ನೋಡಿರೋ ಹುಡುಗಿ ಲಗ್ನ ಜಾತಕ ಎಲ್ಲ ಸರಿಯಾಗಿ ಕೂಡ್ ಬಂದಿದೆ. ಆ ಹುಡುಗಿ ನೀನ್ ಭಾನುವಾರ ನೋಡಿದ್ರು ಸರಿ, ನೋಡ್ದೆ ಇದ್ರು ಸರಿ, ಲಗ್ನ ಅಂತೂ ಗ್ಯಾರಂಟಿ. ಅಯ್ಯೋ, ತಲೆ ತಿನ್ಬೇಡ. ಅರ್ಚನಾ, ಅರ್ಚನಾ. ಏನ್ರಿ? ಬಾರೆ ಬೇಗ. ಬಂದೇ ಇರ್ರಿ. ಏನ್ ಅರ್ಚನಾ ನೀನು? ನುಗ್ಗೆಕಾಯಿ ಸಾರು, ಸೋರೆಕಾಯಿ ಪಲ್ಯ ತಿನ್ಸ್ಬಿಟ್ಟು ಇಷ್ಟೋ ತನಕ ಕಾಯ್ತಿದ್ರೆ ಹೆಂಗೆ ಚಿನ್ನ? ಕೆಲ್ಸ ಆಗೋದ್ ಬೇಡ್ವಾ? ಇಷ್ಟೊಂದು ಅರ್ಜೆಂಟ ನಿಮ್ಗೆ? ನನ್ ಕಷ್ಟ ನಿಂಗೆ ಯಾಗ ಅರ್ಥ ಆಗ್ಬೇಕು? ಅಯ್ಯೋ, ನಾಚಿಕೆನೆ ಆಗಲ್ವಾ ನಿಮ್ಗೆ? ಲೈಟ್ ಆಫ್ ಮಾಡ್ತೀನಿ. ಈಗ ಲೈಟ್ ಆಫ್ ಬೇಗ ತಪ್ಕೊಳ್ಳೋ. ಓಡ್ರು ಒಟ್ಟಾರ್ದವ್ರು ಯಾರು ನೋಡಿದ್ರೆ ಹೊಡೆದ ಮಗ ಲಕ ಲಕ ಹಾಳು ಮಾಡ. ಬುದ್ಧಿ ಏನೋ, ಎಂತ ಚಾನ್ಸ್ ಹಾಳು ಮಾಡ್ಬಿಟ್ಟಲ್ಲ. ಪೊಲೀಸ್ ಬೇರೆ ಬಂದಲ್ಲೋ, ನಡೀರೋ ಆ ಕಡೆಗೆ. ಸ್ವಂತದ ವಿಷಯ ಹುಚ್ಚೆ ವಿಷಯ ಈಗ ನೋಡೋಣ ಶಿಷ್ಯ. ಮಗ ಅಲ್ಲ ಸುಮ್ಕೊಟ್ಕೊಳ. ಸ್ವಂತದ ವಿಷಯ ವಿಜಯ ಶಿಷ್ಯ. ಬಂದ್ರೆ ಇವ್ರು ಕೆಲ್ಸ ನೋಡಿದ್ದು ಎಲ್ಲ ಎಡವಟ್ಟೆ. ನಾರಾಯಣ ನಮಃ. ಜಾನ್ಕಮ್ಮ, 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 ಜಾನ್ಕಮ್ಮ. ಅಂತದಾಗ್ಬಾರ್ದೇನಾಯ್ತಪ್ಪ? ಬೆಳಗ್ಗೆನೆ 2 ರೂಪಾಯಿಗೆ ಹಾಕಿರ್ಬೇಕು ಅವನು. ನೀವು ಸ್ವಲ್ಪ ಬಾಯಿ ಮುಚ್ಕೊಂಡಿರಿ. ನಾನು ಈಗಿಂದೀಗ್ಲೇ ಮನೆ ಖಾಲಿ ಮಾಡ್ತಾ ಇದ್ದೀನಿ. ನಾನ್ ಕೊಟ್ಟಿರೋ ಅಡ್ವಾನ್ಸ್ ನ ವಾಪಸ್ ಕೊಡಿ. ಯಾಕೆ ಪ್ರಕಾಶ, ನಿನ್ಗೇನ್ ಕಡಿಮೆ ಆಗಿದೆ? ನಿನ್ಗೆ ಅಂತ ನಾವಿಲ್ವಾ? ನಾನಿಲ್ವೇನೆಯ? ಅದೇ ರೀ, ನೀವೆಲ್ಲ ಇಲ್ವಾ ಅಂತ. ಅದೇನ್ ನಡೀತು ಅಂತ ಹೇಳಪ್ಪ. ಅದು ರಾತ್ರಿ ಏನಾಯ್ತು ಅಂದ್ರೆ
ಅಯ್ಯೋ ನಾನು ಹೇಗೆ ಓ, ಪ್ರಕಾಶ ಅದೇನು ಅಂತ ವಿವರವಾಗಿ ಹೇಳ್ಬೋದಲ್ಲ. ಮದ್ವೆ ಆಗಿ ಇನ್ನೂ 1 ವರ್ಷನೂ ಆಗಿಲ್ಲ, ಆಗ್ಲೇ ನನ್ ಗಂಡನ್ ತರ ನಿನ್ನ ಹೆಂಡತಿ ಮೇಲೆ ಸಿಟ್ಟ ಅಂತದೇ ಏನು ಇಲ್ಲ ಅಕ್ಕ, ನಾವ್ ಮಲಗಿರ್ಬೇಕಾರೆ ಬೆಕ್ಕುಳು ಬಂದು ಬೆಕ್ಕುಗಳ ಕೋತಿಗಳು ಅವು ನನ್ನ ಕೈಗೆ ಸಿಕ್ಬಿಟ್ರೆ. ಕೋತಿಗಳ ಅದು ನಮ್ಮ ವಠಾರದಲ್ಲಿ ಎಲ್ಲಿಂದ ಬಂದು? ಬಾರಲ್ಲಿ ಕೂತ್ಕೊಂಡು ಪೆಗ್ ಹಾಕ್ಬೇಕಾದ್ರೆ ಬೇಕಾದಷ್ಟು ಕೋತಿಗಳು ಬರ್ತವೆ ಹೋಗ್ತವೆ, ಹಂಗೆ ಅಂತ ಪೆಗ್ ಹಾಕದ್ ಬಿಡಕ್ ಆಗ್ತದೆ? ಹೊಡಿಬೇಡ. ಕೋತಿಗಳು ನಾಯಿಗಳು ಬರೋದು ನಮ್ಮ ಒಟಾರದಲ್ಲಿ ಮಾಮೂಲಿ ತಾನೆ. ಆ ಕೋತಿಗಳು ತೊಂದರೆ ಕೊಟ್ಟಿದೆ ಎಂತ ಟೈಮಲ್ಲಿ ಅಂತ ನಿಮಗ್ ಗೊತ್ತಿಲ್ಲ ಜಾನ್ಕಮ್ಮವ್ರೆ. ನೀವ್ ಸ್ವಲ್ಪ ಸುಮ್ಮನಿರ್ತೀರಾ? ನೀವೆಲ್ಲ ಹೋಗಿ ನಾನ್ ಸಮಾಧಾನ ಮಾಡ್ತೀನಿ. ಬನ್ರಿ. ಅಯ್ಯೋ ಇವ್ರ ಅಯ್ಯ, ನಡೀರಿ. ಮಾಡಕ್ ಬೇರೆ ಕೆಲ್ಸ ಇಲ್ಲ. ನಡಿಯ ನಡಿಯ ನಿಂಗೆ ಒಳ್ಳೇದ್ ಮಾಡ್ಲಿ. ಥು, ಏನೋ ಇದು? ರೇ ಶಾಸ್ತ್ರಿಗಳೇ, ಈ ಉದ್ದರಣೆಲ್ಲ ಒಂದ್ ಸ್ವಲ್ಪನೇ ಕುಡಿತಿದ್ರೆ ಯಾವ ಬಾರಲ್ಲೂ ಈ ತರ ಟೇಸ್ಟ್ ಬರೋದಿಲ್ಲ ಕಣ್ರಿ ನನಗೆ. ಅಯ್ಯೋ ಅಯೋಗ್ಯ, ಮುಟ್ಟಾಳ, ಅಪ್ರಯೋಜಕ, ಶಾಸ್ತ್ರ ಸಂಪ್ರದಾಯ ಒಂದೂ ಇಲ್ಲ. ರೇ ಶಾಸ್ತ್ರಿಗಳೇ, ಬಿಡ್ರಿ ಇದು. ಎಲ್ಲ ಮೈಲಿಗೆ ಮಾಡ್ಬಿಟ್ಟಿದೆ, ಬಿಡು. ಯಾಕ್ರಿ ತಗೊಂಡ್ರಿ? ನನ್ನ 90 ಎಲ್ಲ ಚೆಲ್ಬಿಟ್ರಲ್ರಿ ನೀವು. ಇಲ್ಲ ಅದೆಲ್ಲ ಆಗಲ್ಲ. ನಮಸ್ಕಾರ. ಇದು ನಿಮ್ದೇ ಮನೆ ಅಂತ ತಿಳ್ಕೊಳ್ಳಿ. ನಿಮ್ಗೇನ್ ಬೇಕೋ ಅದನ್ನ ಕೇಳಿ, ಸಂಕೋಚ ಪಟ್ಕೋಬೇಡಿ. ಸಂಕೋಚ ನಾವ್ ಯಾವಾಗ ಈ ಭೂಮಿ ಮೇಲೆ ಹುಟ್ಟಿದ್ವೋ ಆಗ್ಲೇ ಸತ್ತೋಯ್ತು. ನೀವಿಷ್ಟು ಕೇಳ್ಕೊಳ್ಬೇಕಾರೆ ನಾವ್ ಯಾಕೋ ಸಂಕೋಚ ಪಟ್ಕೋಬೇಕು? ನೋಡಿ, ನಮ್ಗೆ 5 ಪ್ಯಾಕೆಟ್ ಸಿಗರೇಟ್ ತಂದ್ಕೊಡಿ. ನೀವು ಸಿಗರೇಟ್ ಸೇರ್ತೀರಾ? ಅದು 5 ಪ್ಯಾಕು. 5 ನಿಮಿಷಕ್ಕೆ 1 ಸಿಗರೇಟ್ ಅಂದ್ರು, ದಿವಸಕ್ಕೆ 20 ಪ್ಯಾಕು ಅಷ್ಟೇ. ನಿಮ್ಮ ಹತ್ರ ಯಾಕೆ ಸುಳ್ಳು ಹೇಳ್ಬೇಕು? ನಮ್ಮನೆ ಇರೋದು ಹರಿಶ್ಚಂದ್ರ ಘಾಟ್ ಪಕ್ಕದಲ್ಲೇ. ಯಾರಾದ್ರೂ ಸತ್ತೋದ್ರೆ ದುಃಖ ಉಕ್ಕಿ ಬರುತ್ತಲ್ವಾ, ಅದಕ್ಕೆ ಕಿಕ್ ಕುಡಿಯಕ್ಕೆ ಸಾರಾಯಿ ಕುಡಿತೀವಿ. ಶಕ್ತಿ ಬೇಕಲ್ವಾ ಮೆರವಣಿಗೆಯಲ್ಲಿ ಡ್ಯಾನ್ಸ್ ಆಡೋಕೆ. ಸಾರಾಯಿ ಕುಡಿತೀರಾ? ಮಿಷಿನ್ ರೋಡ್ ಅಲ್ಲಿರೋ ಆಂಟಿ ಸಕೀಲಾ ಮನೆಗೆ ಹೋದ್ರೆ ಸಂಜೆಯಿಂದ ಬೆಳಗ್ಗೆವರೆಗೂ ಕುಣಿತಾ ಇರ್ತೀವಿ. ಹೌದು, ಟಕೀಲಾ ಅಂದ್ರೆ ಯಾರು? ಆ ಟಕೀಲ ಅಲ್ಲ, ಶಕೀಲ. ಅವಳು ರಾತ್ರಿ ಹೊತ್ತು ಮಾತ್ರ ಕಾಣಿಸೋದು. ಅಂದ್ರೆ ವೇಶ್ಯನಾ? ಬಿಡ್ತು ಅನ್ನಿ, ಅವಳು ನಮ್ಮಂತ ಪ್ರಾಯಕ್ಕೆ ಬಂದಿರೋ ಹುಡುಗರಿಗೆ ಕನ್ಯಾಮಣಿ, ಕನಸಿನ ರಾಣಿ. ತಲೆಹರಟೆಗಳ ಬಂದು ಕೆಲಸ ನೋಡ್ರು ಅಂದ್ರೆ ತಲೆಹರಟೆ ಹೊಡಿತಾ ನಿಂತಿದ್ದೀರಾ? ಅಮ್ಮ, ಈ ಹುಡುಗರು ಹುಡುಗಾಟ ಜಾಸ್ತಿ. ನೀವು ಇವ್ರ ಮಾತನ್ನ ಯಾವತ್ತು ಅಯ್ಯಯ್ಯೋ, ಪರವಾಗಿಲ್ಲ, ಬನ್ನಿ ಒಳಗ್ ಬನ್ನಿ. ಬನ್ನಿ ಕೊಡೋದು ತಗೊಳ್ಳೋದ್ರ ಬಗ್ಗೆ ಮಾತಾಡೋಣವೇ? ಹಾ, ಮಾತಾಡಿ. ಸಾಯಂಕಾಲ ನಾವೆಲ್ಲ ಛತ್ರಕ್ ಬರ್ತೀವಲ್ಲ, ಅವಾಗ ನಮ್ಮ ಯಜಮಾನ್ರು ತಣ್ಣಗೇನಾದ್ರೂ ತಗೊಳ್ತಾರೆ. ಬೀಗರು ಬಂದ ಮೇಲೆ ಹೆಸರು ಬೇಳೆ, ಕೋಸಂಬರಿ, ಪಾನಕ ಕೊಡ್ಬೇಕು. ಅಷ್ಟೆಲ್ಲ ಬೇಡಪ್ಪ, ಚಿಲ್ಡ್ ಬಿಯರು ತಣ್ಣಗಿರೋದು 4 ಬಾಟ್ಲ್ ಕೊಟ್ರೆ ಅಷ್ಟೇ ಸಾಕು. ಹಾ? ಕೊಡ್ತೀವಿ ಬಿಡಿ. ನಾನು ನಮ್ಮ ಯಜಮಾನ್ರು ವಾಕಿಂಗ್ ಹೋಗುವಾಗ ಸ್ನಾಕ್ಸ್ ತಿನ್ನೋ ಅಭ್ಯಾಸ. ಆಯ್ತು ಬಿಡಿ, ಪಾನಿಪುರಿ, ಗೋಪಿ ಮಂಜೂರಿ ಎಲ್ಲ ಕೊಡಿಸ್ತೀವಿ ಬಿಡಿ. ಆತರ ಏನೋ ಅಭ್ಯಾಸ ಇಲ್ಲ, ಏನೋ 4 ಪ್ಲೇಟು ಕಬಾಬು. ಅಯ್ಯೋ ಶಿವದೇ, ಆಯ್ತು. ರಾತ್ರಿ ಊಟ ಆದ್ಮೇಲೆ ಹಣ್ಣು ಹಂಪ್ಲು ತಿಂದು ಅಭ್ಯಾಸ. ಬಾಳೆಹಣ್ಣು ಕೊಡ್ತೀವಿ. ನಿಮಗ್ ಬೇಕಾದ್ರೆ 1 ಡಜನ್ ಬಾಳೆಹಣ್ಣು ಕೊಡ್ತೀವಿ. 2 ಕೆಜಿ ಬಾಳೆಹಣ್ಣು, 3 ಕೆಜಿ ಆಪಲ್ಲು, 4 ಕೆಜಿ ಆರೆಂಜು, 5 ಕೆಜಿ ಮೂಸುಂಬಿ, 6 ಕೆಜಿ ದಾಳಿಂಬೆ, 7 ಕೆಜಿ ದ್ರಾಕ್ಷಿ. ಅಷ್ಟಿದ್ರೆ ಸಾಕು. ಅಷ್ಟೇ ಸಾಕಾ? ನಾನು ನಮ್ಮ ಯಜಮಾನ್ರು ರಾತ್ರಿ ಹೊತ್ತು ಎಲ್ಲೇ ಹೋದ್ರು ಒಬ್ಬರೊಬ್ರು ಬಿಟ್ಟಿರಲ್ಲಪ್ಪ. ಅದಕ್ಕೆ ಒಂದ್ ರೂಮಲ್ಲಿ ಒಳ್ಳೆ ಹಾಸಿಗೆ, ಒಂಚೂರು ಹೂವಿನ ಅಲಂಕಾರ, ಒಂದಷ್ಟು ದ್ರಾಕ್ಷಿ ಗೋಡಂಬಿ, ಫ್ರೂಟ್ ಸಾಲಿಡು, ಐಸು. ನಮ್ದೇನ್ ಅಭ್ಯಂತರ ಇಲ್ಲಪ್ಪ, ಜಸ್ಟ್ ಟೈಮ್ ಪಾಸ್ ಅಷ್ಟೇ. ಏನ್ ಬರ್ಗೆಟ್ಟಿ ಜನ. ಬೆಳಿಗ್ಗೆ 7 ಗಂಟೆಗೆ ನನ್ನ ಹೆಂಡತಿಗೆ 1 ಲೀಟರ್ ಹಾಲು ಕುಡ್ದ ಅಭ್ಯಾಸನ ಅಲ್ಲ, ಕಾಲ್ ಸೂಪ್ ಕುಡ್ದ ಅಭ್ಯಾಸ. ನಾಚಿಕೆ ಆಗತ್ತಪ್ಪ. ಪೀಡೆಗಳ ಬಿಟ್ಟು ಸಿಕ್ಕಿದ್ರೆ ಎಲ್ಲ ಕೇಳ್ತೀರಾ. ಬೆಳಗಿನ ಜಾವ 8 ಗಂಟೆಗೆಲ್ಲ ಟಿಫನ್ ಮಾಡಿ ಅಭ್ಯಾಸ ಏನ ಮಾಡಿಸ್ತೀನಿ ಬಿಡಿ. ನಾನು ಬೆನ್ನುಜ್ಜಿ ಸ್ನಾನ ಮಾಡಿಸೋ ಅಭ್ಯಾಸ. ಹಾಗಾಗಿ 2 ಅಂಡೆ ನೀರು, ಬೆನ್ನುಜ್ಜಕ್ಕೊಂದಷ್ಟು ನಾರು, ಅಷ್ಟು ಸಾಕು. ನನ್ನ ಹೆಂಡ್ತಿನ ನೀವು ನೋಡಿದ್ದೀರಾ? ಸ್ವಲ್ಪ ಸ್ಥೂಲಕಾಯ್ದವಳು.
ಅವಳು ಊಟ ಮಾಡಿದ ತಕ್ಷಣ ಎಲಡಿಕೆ ತಿಂದು ಅಭ್ಯಾಸ ಏನೋ. ನೋನ 1 ಗ್ಲಾಸ್ ಲೈಮ್, 2 ಗ್ಲಾಸ್ ಮೋಸಂಬಿ, 3 ಗ್ಲಾಸ್ ಕಬ್ಬಿನ ಜ್ಯೂಸು, 4 ಗ್ಲಾಸ್ ಆಪಲ್ ಜ್ಯೂಸ್ ಕುಡಿದ್ರಾನೆ ಅವಳು ಸಮಾಧಾನ. ಎಲ್ಲೋ ರಾಕ್ಷಸ ವಂಶದವರು. ನಾವು ಅತಿಥಿಗಳ ಮನೆಯಿಂದ ಹೊರಡುವಾಗ ಸಂಪ್ರದಾಯವಾಗಿ ಅರ್ಶಿನ ಕುಂಕುಮ ತಗೋತೀವಿ. ಜೊತೆಗೆ ಫಲತಾಂಬೂಲನೂ ಕೊಡ್ತೀವಿ. ಇದ್ರ ಜೊತೆಗೆ 5 ತೆಂಗಿನಕಾಯಿ, 10 ಬ್ಲೌಸ್ ಪೀಸ್ಗಳು, 15 ಲಂಗದ ಪೀಸು, ಜೊತೆಗೆ ಸಿಂಪಲ್ ಆಗಿ 20 ರೇಷ್ಮೆ ಸೀರೆಗಳಷ್ಟೇ. ಇಷ್ಟನ್ನು ತಗೊಳ್ಳಿಲ್ಲ ಅಂದ್ರೆ ಪಾಪ ನಿಮ್ ಮನ್ಸಿಗೆ ಬೇಜಾರಾಗುತ್ತಲ್ಲ. ಗಂಡು ಇಷ್ಟ ಆದ್ಮೇಲೆ ಅವ್ರ ಕಡೆಯವರು ಏನ್ ಕೇಳುದು ಕೊಡ್ಲೇಬೇಕಲ್ವಾ. ಸಂತೋಷವಾಗಿ ಕೊಡ್ತೀವಿ. ನಿಮ್ಗೆಲ್ಲ ಒಪ್ಗೆ ತಾನೆ? ಒಂದ್ ನಿಮಿಷ, ಗಂಡನ್ನ ರೂಮ್ ನಲ್ಲಿ ಟೆಸ್ಟ್ ಮಾಡ್ಬೇಕು. ಈ ವಯಸ್ಸಲ್ಲಿ ರೂಮಲ್ಲಿ ಹಾಕೊಂಡ ಮಾತಾಡ್ಬೇಕು. ಹುಡುಗಿ ತಾನೇ ಮಾತಾಡ್ಬೇಕು. ಅಜ್ಜಿ ಮಾತಾಡೋದು ನಮ್ಮನೆ ಪದ್ಧತಿ. ಹೌದಾ? ಹೌದು. ಕಿಟಣ, ಅಜ್ಜಿನ್ ನೋಡಿದ್ರೆ ಯಾಕೋ ಎಡಬಟ್ ತರ ಕಾಣುತ್ತೆ. ರೂಮು ಪರ್ಸನಲ್ ಅನ್ನುತ್ತೆ. ನೀನು ಹುಷಾರಾಗಿರಪ್ಪ. ಏ ಬಾಂಡ್ಲಿ, ಏನು ಗುಸ್ಗುಸು? ಏನು ಇಲ್ಲ. ನೀನ್ ಬಾಪ, ನನ್ ಜೊತೆ ಹೋಗೋಣ. ಅಳಿಯಂದ್ರೆ 10ನೇ ಕ್ಲಾಸು. ಅಂದ್ರೆ ನೀವು ಪ್ರಾಯಕ್ಕೆ ಬಂದಾಗ, ಪ್ರಾಯದ ಹುಡುಗಿರ್ನ ಕಂಡಾಗ ನಿಮಗೆ ಏನನಿಸ್ತಿತ್ತು? ಅವಳನ್ನ ಮುಟ್ಟಬೇಕು ಅಂತ ನಿಮಗೆ ಆಸೆ ಆಗ್ಲಿಲ್ವಾ? ಅವಳಿಗೆ ಮುತ್ತು ಕೊಡಬೇಕು ಅಂತ ಈ ನಿಮ್ಮ ತುಟಿಗಳನ್ನ ನೀವೇ ಕಚ್ಕೊಳ್ಳಿಲ್ವಾ? ಬೇಡ ಬೇಡ, ಅದೆಲ್ಲ ಏನಿಲ್ಲ. ಅಯ್ಯೋ, ಬೇಡ ಅನ್ನೋದಕ್ಕೆ ನಾನೇನ್ ಮಾಡ್ದೆ? ಈಗ್ಲೇ ಈ ಅಜ್ಜಿ ಇಷ್ಟೆಲ್ಲ ಕಾಟ ಕೊಡುತ್ತೆ. ಇನ್ SLC ನಡೆದಿರೋದೆಲ್ಲ ಹೇಳಿದ್ರೆ ನೀವ್ ತಿಳ್ಕೊಂಡಿರೋ ಹಾಗೆ ಓಪನಿಂಗು ಇಲ್ಲ ಎಂಡಿಂಗು ಇಲ್ಲ. ಅಂದ್ರೆ ಎರಡು ಇಲ್ವಾ? ಅಯ್ಯೋ, ನಾನು ಅದನ್ನೆಲ್ಲ ಹೇಳಿದ್ದು. ಅಯ್ಯೋ, ಮತ್ತೇನ್ ಹೇಳಿದ್ದು? ಅಂದ್ರೆ ಆತರ ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ ಅಂತ. ಹೌದಾ? ಅಯ್ಯೋ, ನೀವ್ ಈ ತರ ತರಲ ಪ್ರಶ್ನೆ ಕೇಳಿದ್ರೆ ನೀವು ಬೇಡ, ನಿಮ್ ಮೊಮ್ಮಗಳು ಬೇಡ, ಹೋಗ್ತೀನಿ ನಾನು. ಕಿಟಣ, ಯಾಕೋಪ ಮಾಡ್ಕೋತೀಯ? ಅಜ್ಜಿ ಕೇಳಬಾರ್ದೇನ್ ಕೇಳಲಿಲ್ವಲ್ಲ. ಹುಡುಗ ಹುಡುಗಿನ ಒಪ್ಕೊಂಡಾಯ್ತು, ಹುಡುಗಿ ಹುಡುಗನ ಒಪ್ಕೊಂಡಾಯ್ತು. ತಾಂಬೂಲ ಬದಲಾಯಿಸ್ಬೇಕು. ಅಲ್ಲಿ ನನ್ ಮಗ ಹೊತ್ತಿಟ್ ಬಿಡುತ್ತೆ ಅಂತ ಕಾಯ್ತಾ ಇದ್ದೇನೆ. ಬೇಗ ನಡೀರಿ. ನಡೀರಿ ಬೇಗ. ನಮ್ಮನ್ನ ಕರೆದ್ರೆ ಅಕ್ಕಯ್ಯ. ಕರ್ದೆ. ಅಲ್ಲಿ ಹೂವಿನ ಅಲಂಕಾರ ಮಾಡಿ ಹಾಸ್ಗೆ ರೆಡಿ ಮಾಡಿದೀನಿ, ಮಲ್ಕೋ ಹೋಗಿ. ನನ್ ಮಗ ನಡೀರಿ ಬೇಗ. ನಡೀರಿ ನಡೀರಿ. ಈ ಮುದ್ದಾದ ಮುಖಕ್ಕೆ ತುಂಬಾ ಕಟ್ತಾನೆ. ಬೇಗ ನಡಿ, ಕಾಯ್ತಾ ಇರ್ತಾನೆ. ಹುಷಾರು. ಹಾಲು ಕುಡಿರಿ. ಲೋ ಚಪ್ಪರ್ ಪಿಡ್ಡೆ, ಅದೇನ್ರೋ ಯೋಚನೆ ಮಾಡ್ತಿದ್ದೀರಾ? ಕೆಂಪಿ, ನಿಂಗೆ ಅದೆಲ್ಲ ಗೊತ್ತಲ್ಲ, ಸುಮ್ಮನೆ ಗೊತ್ತಿದ್ರೆ ಹೇಳ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತೀನಿ. ಸುಮ್ನೆ ಆಡಲೆ. ಕೈಯಲ್ಲೇ ಬೆಣ್ಣೆ ಇಟ್ಕೊಂಡು ಊರೆಲ್ಲ ಹುಡುಕ್ತಿದ್ವಲ್ರೋ ಬೆಪ್ ನನ್ ಮಕ್ಳು ನಾವು. ಕೈಯಲ್ಲೇ ಬೆಣ್ಣೆನಾ? ಯಾರೋ ಅದು? ಅಲ್ಲಿ ನೋಡ್ರೋ. ಎಲ್ಲೋ? ಅಯ್ಯೋ, ಬೆಪ್ ನನ್ ಮಕ್ಳ ನಮ್ ಕೆಂಪಿನ್ ನೋಡ್ರೋ, ಅವಳು ಆಟ ಆಡೋದ್ ನೋಡ್ರೋ, ಏನ್ ಸಕ್ಕತ್ತಾಗಿದೆ. ರೈಟಾ ರೈಟಾ ರೈಟಾ? ಪ್ರಕೃತಿ ಸೌಂದರ್ಯ ಹೆಣ್ಣಲ್ಲಿದೆ ಅಂತ ಯಾರೋ ಹೇಳ್ತಾ ಇದ್ರು. ಇವಳು ನೋಡಿದ್ರೆ 100% ಕರೆಕ್ಟ್ ಅನ್ಸುತ್ತಪ್ಪ.
ಕೆಂಪಿ ಈಗ ನಿಂಗೆ ಏನ್ ಅನ್ನಿಸ್ತಾ ಇದೆಯೇ? ಏ ಬಿಡ, ಎಷ್ಟ್ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟ, ಕೈ ಬೇರೆ ನೋವು. ಸಿಗರೇಟ್ ವಾಸನೆ, ಗಬ್ಬು ನಾತ. ಅಯ್ಯೋ ನನ್ ಮಕ್ಳ, ಹುಡುಗಿನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ಗೊತ್ತಿಲ್ವಲ್ರ ನಿಮ್ಗೆ? ಚೆಂಪಿ ಅಯ್ಯೋ ಅಯ್ಯೋ ಅಮ್ಮ ಯಪ್ಪ, ಅಯ್ಯೋ ಏನಾಯ್ತು? ಹುಡುಗಿನ ಹ್ಯಾಂಡಲ್ ಮಾಡ್ತೀನಿ ಅಂತ ನೀನೇ ಹ್ಯಾಂಡಲ್ ಮಾಡ್ಕೊಳ್ಳಂಗ. ಅಮ್ಮ, ಅದೇನೆ ತಲೆ ಮೇಲೆ ಬಂಡೆ ಬಿದ್ದೋರ್ ತರ ಕಿರ್ಚ್ಕೋತಾ ಇದ್ಯಾ? ಅಯ್ಯೋ ಸಾಕು ಬಿಡ್ರಿ, ಅಯ್ಯೋ ಆಗಲ್ಲ. ಕಮಲಾ, ಬಂದೆ ಜನ್ಕಮ್ಮನವ್ರೆ. ಪಾರ್ವತಿ, ಬಾಬಾ ಯಾರು ಇಲ್ಲ ಸದ್ಯಕ್ಕೆ. ಸುಖ ಅನ್ನೋದು ಎಲ್ಲೆಲ್ಲಿಟ್ಟಿದ್ಯೋ ಭಗವಂತ. ಅರ್ಚನಾ ಬಂದೆ. ನೀರ್ ಬೇರೆ ನಿಂತೋಯ್ತಲ್ಲಪ್ಪ. ಸುಖದ ಜೊತೆಗೆ ದುಃಖನ ಕೊಟ್ಬಿಟ್ಟಿಲ್ಲೋ ಭಗವಂತ. ತಡಿಯಕ್ಕಾಗ್ತಿಲ್ಲಪ್ಪ. ಯಾರೋ ನೀರು ಇಟ್ಟಿದ್ದಾರೆ. ಯಾಕ್ರಿ ಸುಸ್ತಾಗಿದ್ದೀರಾ? ಕಾಫಿ ತಗೊಳ್ಳಿ. ನಾನು ಕಾಫಿನೇ ಕೇಳಿಲ್ಲ, ಕಾಫಿ ತಂದ್ಬಿಟ್ಟಿದ್ಯಲ್ಲ? ಅಲ್ಲ ರೀ, ಮದ್ವೆಗ 6 ತಿಂಗಳಾಯ್ತು. ನಿಮ್ಗೆ ಏನ್ ಬೇಕು ಬೇಡ ಅಂತ ಅರ್ಥ ಮಾಡ್ಕೊಳ್ದಿದ್ಮೇಲೆ ನಾನ್ ನಿಮ್ ಹೆಂಡತಿಯಾಗಿ ಏನ್ ಪ್ರಯೋಜನ? ಕಾಫಿ ಕುಡ್ದು ಕೈ ಕಾಲು ತೊಳ್ಕೊಂಡ್ ಬನ್ನಿ, ನಾನು ಅಷ್ಟೇ ಟಿಫನ್ ರೆಡಿ ಮಾಡ್ತೀನಿ. ನನ್ ಚಿನ್ನ. ಅಬ್ಬಾ, ನಾನಿಲ್ದೇ ಇರೋ ಟೈಮಲ್ಲಿ ಮನೆಗೆ ಯಾರು ಬಂದಿರ್ಬೋದು? ಈ ನನ್ ಮಗನಿಂದ ಒಳ್ಳೊಳ್ಳೆ ಪ್ರೋಗ್ರಾಮ್ಗಳೆಲ್ಲ ಮಿಸ್ ಆಗೋಯ್ತಲ್ರೋ. ಆದ್ರೆ ಇವತ್ತಿನ ಪ್ರೋಗ್ರಾಮ್ ಮಾತ್ರ ಮಿಸ್ ಆಗ್ಬಾರ್ದು. ಇವನ್ ಬಾಯಿಗೆ ಮೊದ್ಲು ಬೀಗ ಹಾಕ್ತೀನಿ. ಸರಿಯಾಗಿ ಮಾಡಿದೆ ಮಗ. ಏಯ್, ನಾನು ಹೇಳೋ ತನಕ ಬಾಳೆನ ಆಚೆ ತೆಗ್ದು ಹಂಗೆ ಹಾಕೊಂಡ್ ಗುದ್ಬಿಡ್ತೀನಿ ಮಗನೇ. ಹುಷಾರ್. ಬಾಯ್ ಬಿಟ್ರೆ ಹಾಕ್ಬಿಡ್ತೀನಿ ನೋಡಂಗೆ. ಏನದು? ಏನದು? ನಾವು ಕದ್ ನೋಡ್ತಿರ್ಬೇಕಾದ್ರೆ ನಮ್ಮನ್ನ ಯಾರು ನೋಡ್ಬಾರ್ದಲ್ವಾ, ಅದಕ್ಕೆ ಬಟ್ಟೆ ಹಾಕೊಂಡು ಹೋಗೋಣ. ರಶ್ಮಿ, ನೀರ್ ತೊಂಬ. ಏನ್ರಿ ಇದು? ಅವಳು ನಿಂತ್ಕೊಂಡು ಮುದ್ದು ಮಾಡ್ತಾನ ಅನ್ಕೊಂಡ್ರೆ ನೀರ್ ತರ ಕಳಿಸ್ತಾನಲ್ಲ ಕಿಟ್ಟಣ. ನೀರ್ ತಗೊಳ್ಳಿ. ಯಾಕೆ ನಿಂತ್ಕೊಂಡಿದ್ಯಾ? ಕುತ್ಕೋ. ಲೈಟ್ ಆಫ್ ಮಾಡ್ಲಾ? ಅಮ್ಮ, ಓಡು 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 ಓಡಿ ಓಡಿ. ನನ್ನ ಹೆಂಡತಿ ತಕ್ಕೋತೇನ ನೀನು? ಚಿನ್ನ, ನಿನಗೇನು ತೊಂದರೆ ಆಗಲಿಲ್ಲ ತಾನೇ? ಕಳ್ಳ ಅಂತ ನಮ್ಮ ನೋಡ್ಬಿಟ್ಟಲ್ಲಪ್ಪ. ನೀವು ನೆಂಟಿ ಯಾವ ನನ್ ಮಗನ ನೋಡ್ತಿದ್ದು? ಅಷ್ಟು ಗೊತ್ತಾಗಲ್ಲ. ನನ್ನ ಹೆಂಡತಿ ತಪ್ಕೊಂಡಲ್ಲಪ್ಪ. ಏನಾಯ್ತು? ಏನು ಸಿಗಾಕೊಂಡ?
ನನ್ನ ಆರ್ಭಟಕ್ಕೆ ಹೆಂಗ್ ಓಡೋಗ್ಬಿಟ್ಟ ನಿಮ್ ಆರ್ಭಟ ನೋಡಿ ಅಲ್ಲ ನಿಮ್ಮ ಅವತಾರ ನೋಡಿ. ಅಂತದ್ದೇನೆ ನೋಡ್ದ ಅವನು. ನನ್ನ ಮಾಲ ಮುಚ್ಚೋದು ಬಟ್ಟೆ ಕೊಡೆ. ಕುಡಿಯೋ. ಅಯ್ಯಯ್ಯೋ. ಅಮ್ಮ. ಬಿಡೋದ್ರಮ್ಮ ಇರು. ಯಾವುದೇ ಹೆಣ್ಣಿನ ಆರ್ತನಾದ ಅಯ್ಯಯ್ಯೋ ನಿನ್ ತಲೆ ಯಾಕೆ ಸಿಗಾಕೋತಲೆ? ಅದೇನ್ ಮಾಡ್ತಿದ್ದೀರಾ? ಹಿಂದೆ ಬಂದು ಹೇಳಿದ್ರಿ. ರೀ, ಸಿಗಾಕೊಂಡ್ಬಿಟ್ಟೆ, ಎಳೀರಿ. ಅಯ್ಯೋ ಎಳೀರಿ, ನನ್ನನ್ನ ಹಿಡ್ಕೊಳ್ಳಿ. ಹಾ. ಚಿನ್ನ ಏನಾಯ್ತೆ? ಹೌದಾ? ಹೇಳಿ. ಡ್ಯಾನ್ಸ್ ಮಾಡ್ತಾ ಇದೀವಿ. ಸಾವಿತ್ರಮ್ಮನ ತಲೆ ಸಿಗಾಕೊಂಡ್ಬಿಟ್ಟಿದೆ. ಎಳೆಯಮ್ಮ. ನಮ್ಗೆ ಒಳ್ಳೆ ಟೈಮ್ ಎಲ್ಲ ಸಿಗಾಕೊಂಡಿದ್ದಾರೆ. ನಾವು ಬ್ರಷ್ ಚೇಂಜ್ ಮಾಡ್ಕೊಂಡು ಸೇರ್ಕೊಂಡ್ಬಿಡೋಣ. ನಡೀರಿ. ಸಾವಿತ್ರಮ್ಮನ ಸಿಗಾಕೊಂಡ್ಬಿಟ್ಟಿದೆ ತಲೆ. ಹೋಗಿ ತೆಗಿಯೋ. ಹೇಳಿರೋ. ಸಿಗರೇಟ್ ಪ್ಯಾಕು. ನಾನು ಇಲ್ದೇ ಇರೋ ಸಮಯ ನೋಡ್ಕೊಂಡು ನಮ್ಮನೆಗೆ ಯಾರೋ ಬಂದು ಹೋಗ್ತಾ ಇರೋ ಆಗಿದೆ. ಈ ವಿಚಾರನ ಕೇಳದೆ ಬಿಟ್ರೆ ಈ ವಟಾರದಲ್ಲಿ 4 ಕಾಸ್ಗೂ ಮರ್ಯಾದೆ ಇರಲ್ಲ. ಅಯ್ಯಯ್ಯೋ ಕಮಲಮ್ಮ, ಅಯ್ಯಯ್ಯೋ ಮೊನ್ನೆ ಎಲ್ಲ ಮನೆಗ್ ಬಂದಿದ್ಯಲ್ಲ ಕಮಲಮ್ಮ. ಅಯ್ಯಯ್ಯೋ ಕಮಲಮ್ಮ, ಮೊನ್ನೆ ಎಲ್ಲ 100 ರೂಪಾಯಿ ಇಸ್ಕೊಂಡು ಹೋದ್ಯಲ್ಲ ಕಮಲಮ್ಮ. ಕೇಳಕ್ ಮುಂಚೆನೆ ತಿರೋದ್ಯಲ್ಲ. ಅಯ್ಯಯ್ಯೋ ಇಷ್ಟು ಬೇಗ ಹೋಗ್ಬಿಟ್ಟಿಯಲ್ಲ ಕಮಲಮ್ಮ. ಪಾಪ ಅಯ್ಯಯ್ಯೋ ಹೆಣ್ಮಕ್ಳನ್ನೆಲ್ಲ ಅನಾಥರಾಗ್ ಮಾಡಿ ಹೋಗ್ಬಿಟ್ಟಿಯಲ್ಲ. ಅಯ್ಯೋ ಕಮಲಮ್ಮ. ಚೈತ್ರ ವಿದ್ಯಾ ಅಳ್ಬೇಡ್ರೆ, ಸಮಾಧಾನ ಮಾಡ್ಕೊಳ್ಳಿ. ಕಮಲಮ್ಮ ಹೋದ್ರೇನು, ನಾನಿದ್ದೀನಿ. ನಾನ್ ನಿಮ್ಮನ್ ಚೆನ್ನಾಗಿ ನೋಡ್ಕೋತೀನಿ. ಅವನಿಗಲ್ಲಿ ಯಾರು ಪರಿಚಯನೇ ಇಲ್ಲ. ಹೌದೌದು, ಹುಡುಗಿಯರಿದಾರಂತ ಅಲ್ವಾ ಮಜಾ ತಗೋತಾನ ನೋಡ್ರು. ಬುಲ್ ಪಾಕಡ ಮಗ ಇವನು. ಅಯ್ಯಯ್ಯೋ ಕಮಲಮ್ಮ, ಅಯ್ಯಯ್ಯೋ ಕಮಲಮ್ಮ, ಅಳ್ಬೇಡ ಕಡೆ, ಅಳ್ಬೇಡ, ಸಮಾಧಾನ ಮಾಡ್ಕೊ. ಅಯ್ಯೋ ಅಳ್ಬೇಡ ಕಡೆ, ನಾನ್ ನೋಡ್ಕೋತೀನಿ. ತಲೆ ಕೆಡಿಸ್ಕೋಬೇಡ. ಅಯ್ಯೋ ಕಮಲಮ್ಮ, ನಂಗೋಸ್ಕರ ಬಿಟ್ಟು ಹೋಗ್ಬಿಡ್ತೀನಿ. ಯಾರೋ ಇವ್ರ ಮುಖಾನ ಒಂದ್ಸರಿನೂ ನೋಡಿಲ್ವಲ್ಲೋ. ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಒಬ್ಬ ಅಜ್ಜಿ ಅಂತಾನೆ, ಒಬ್ಬ ಅತ್ತೆ ಅಂತಾನೆ, ಒಂದು ಗೊತ್ತಾಗ್ತಿಲ್ಲ. ಅಳ್ಬೇಕು ಅಂದ್ರೆ ಬಾಡಿ ಹತ್ರ ಹೋಗಿ ಅಳ್ಬೇಕಪ್ಪ. ಅದ್ ಬಿಟ್ಟು ಹುಡುಗಿರ ಹತ್ರ ಹೋಗಿ ಮಜಾ ತಗಂತವ್ರೆ ಎಲ್ರುನವೇ. ಇಷ್ಟು ಬೇಗ ಬಿಟ್ಟು ಹೋಗ್ಬಿಟ್ಟು ಕಮಲಮ್ಮ ನಮ್ನ. ಯಾರೋ ಚಿಲ್ಡ್ರೆ ತರ ಕಾಣ್ತಾವ್ರ ಕಣ. ನೋಡು ನಿನ್ ತಂಗಿ ಹಿಡ್ಕೊಂಡು ಮುತ್ಕೊಡ್ತಾವ್ರೆ. ನಾನು ಇದ್ದೀನಮ್ಮ ಇವ್ರ ಜೊತೆ. ನನ್ನ ನೋಡ್ರಪ್ಪ, ಕಾಫಿ ಕುಡಿ ಬರೋ ತುಂಬಾ ಅಯ್ಯೋ 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 ಸರ್, ಪಾಪ ಸರ್, ಅನಾಥರ ಬಿಟ್ಬಿಡಿ ಸರ್. ನಾನು ಬ್ರದರ್. ಏನ್ ಪ್ರಕಾಶ, ತುಂಬಾ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ಯಾ? ಏನ್ ನಿನ್ ಡೌಟು? ಡೌಟಾ ಏನಿಲ್ಲ. ಮತ್ ರೈಟ್ ಹೇಳು. ಮುಂದೆ ಯಾವ್ದೋ ಬ್ರ್ಯಾಂಡ್ ಇರಂಗೈತ. ಏನು ಸೇಕೆ
ಓಹೋ ಏನೋ ಪ್ರಕಾಶ ಇಲ್ಲಿ ನಿಂತಿದೀಯಾ? ಏನಿಲ್ಲ ಶಾಸ್ತ್ರಿಗಳೇ, ಸಿಗರೇಟ್ ಸೇದಿ. ಅಯೋಗ್ಯ ಮುಟ್ಟಾಳ ಅಪ್ರಯೋಜಕ. ನನ್ನ ವಯಸ್ಸೇನು ನಿನ್ನ ವಯಸ್ಸೇನು? ನಾನು ಯಾವತ್ತಾದ್ರೂ ಸಿಗರೇಟ್ ಸೇದಿರೋದು ನೀನ್ ನೋಡಿದೀಯೇನು? ನನ್ನ ಸಿಗರೇಟ್ ಸೇದಿ ನನ್ನ ಆರ್ಭಟಕ್ಕೆ ಮಂಗಮಾಯ. ಕಣ್ಣಿಗೆ ಕಾಣದ ತಿಳಿಸಲು ತಿಳಿಯದ ಲೋಕವೆಲ್ಲಿದೆಯೋ ಪಾಲಕನೇ. ಓ ಅಣ್ಣ, ಪಾಲಕ. ಕಾಫಿ ಆಯ್ತಾ? ಆಗ್ಲಿಲ್ಲ ಅಂದ್ರೆ ನೀನ್ ಕೊಡಿಸ್ತೀಯಾ? ಏನಣ್ಣ ಕೇಳೋದು ತಪ್ಪ? ಕೇಳೋ ತಪ್ಪಲ್ಲೋ ತಮ್ಮ. ಈ ವಟಾರದಲ್ಲಿ ಯಾರನ್ನ ಏನ್ ಕೇಳಬೇಕು ಏನನ್ನ ಕೇಳಬಾರ್ದು ಅನ್ನೋದೇ ಗೊತ್ತಿಲ್ಲದೆ ಮಾತಾಡ್ತಿದ್ಯಲ್ಲೋ. 90 ಹಾಕೋ ಹೊತ್ನಲ್ಲಿ ಕಾಫಿ ಆಯ್ತಾ ಅಂತ ಕೇಳ್ತಿದ್ಯಲ್ಲ. ನಿನಗೇನಾದ್ರೂ ಬುದ್ಧಿ ಇದೆಯಾ? ಬಂದಿದ್ಯಾ 90 ಹಾಕೋ? ನನಗಿದೆಲ್ಲ ಅಭ್ಯಾಸ ಇಲ್ಲ ಅಣ್ಣ. ಹೋಗ್ಲಿ 90 ಕಾಸು ಕೊಟ್ಟು ಹೋಗಪ್ಪ. ಯಾಕೆ? ಕುಡಿ ಇಲ್ಲ ಕೊಡ್ಸು, ಎರಡರಲ್ಲಿ ಯಾವ್ದಾರು ಒಂದ್ ಮಾಡು. ಹೋಗಿ ಹೋಗಿ ನಿನ್ನ ಹತ್ರ ಬಂದಲ್ಲ, ನಾನ್ ನನ್ನ ತಲೆಗೆ ಹೊಡ್ಕೋಬೇಕು. ಪಲ್ಕೇಶ ಕೇಳೋ, ನಿನ್ ಡೌಟ್ ಎಲ್ಲ ಕ್ಲಿಯರ್ ಆಗತ್ತಲ್ಲ. ಬಾರೆ ಬಾರೆ ನನ್ನ ಹಿಂದೆ ಹಿಂದೆ ಎಣ್ಣೆ ಮೆಚ್ಚಿ ಬಂದ ಪುರುಷರೆಲ್ಲ ಒಂದೇ ಒಂದೇ, ಬೇರೆ ದಾರಿ ನಿಂಗೆ ತೋರ್ತೀನಿ. ಚಿಂತೆಯಾತಕೋ ಇಲ್ಲ ಭ್ರಾಂತಿಯಾತಕೋ, ಚಿಂತೆಯಾತಕೋ ಇಲ್ಲ ಸಿಗರೆಟ್ ಕೈಗೆ ತಕೋ. ಏನಮ್ಮ ಫೋನ್ ಪ್ರಕಾಶ, ಏನ್ ತಲೆ ಕೆಡ್ಕೊಂಡು ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ಯಾ? ನಿಂದೇನ ಡೌಟ್ ಇದ್ರೆ ನಾನ್ ಕ್ಲಿಯರ್ ಮಾಡ್ತೀನಿ ಬಾರಯ್ಯ. ಡೌಟ್ ಇತ್ತು ಆದ್ರೆ ಇವಾಗಿಲ್ಲ. ಯಾಕೆ? ಆ ಕಳ್ಳ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದಾನೆ. ರೆಡ್ ಹ್ಯಾಂಡ್ ಆಗಿ ಹಿಡಿತೀನಿ ಅವನ್ನ. ಬಿಡ್ಬೇಡ ಅವನ, ರೆಡ್ ಹ್ಯಾಂಡ್ ಆಗಿ ಹಿಡ್ಕೋ. ನಾನು ಇವಾಗ ಮಾತಾಡಲ್ಲ, ಆಮೇಲೆ ಮಾತಾಡ್ತೀನಿ. ಹಿಡಿದಳು ವೀರ ಗಚ್ಚೆಯ ಹಾಕಿ ನಿಂದಳು. ಚಪ್ಪರ್ ಇಲ್ಲೇನ್ರು ಮಾಡ್ತಿದ್ದೀರಾ? ಚಾಪೆ ಸುತ್ಕೊಂಡು ನಾನು ಯಾರೋ ಕಳ್ರು ಅಂತ. ಸಾರಿ. ಪರವಾಗಿಲ್ಲ, ನಿಮ್ಗೇನು ಆಗ್ಲಿಲ್ಲ ತಾನೆ? ಐಸ್ ತರ ನೈಸ್ ಆಗಿ ಮಾತಾಡೋ ನಿಮ್ ಜೊತೆ ಏನಾದ್ರೂ ಆಗತ್ತಾ? ನೋ ನೋ ನೋ. ನೀವ್ ತುಂಬಾ ಡೀಸೆಂಟ್ ಅಪ್ಪ. ಒಬ್ರು ಮನೆಗ್ ಹೋಗಲ್ಲ, ಒಬ್ರನ್ ಕಣ್ಣಿಗೆ ಕೂಡ ನೋಡಲ್ಲ. ಮತ್ತೆ ನಮ್ಮಪ್ಪ ಎಂತ ದೊಡ್ಡ ವ್ಯಕ್ತಿ, ಹುಡುಗಿರ್ನ ಕಂಡ್ರೆ ಗೌರವ ಜಾಸ್ತಿ. ಇಂಥವ್ರ ಮಗನಾಗ ಹುಟ್ಟಿ ಒಳ್ಳೆ ಹೆಸರು ತಗೊಳ್ತಾ ಇದ್ರೆ ಹೇಗೆ? ನಿಮ್ಮಂತ ಮಗನ್ ಪಡೆಯೋಕೆ ನಿಮ್ ತಂದೆ ತಾಯಿ ತುಂಬಾ ಪುಣ್ಯ ಮಾಡಿದ್ದಾರೆ. ನಾನಿನ್ ಬರ್ತೀನಿ. ಕಿಟ್ಟಣ ಕಿಟ್ಟಣ, ನಿಂಗೊಂದು ವಿಷಯ ಗೊತ್ತಾ? ಮೊನ್ನೆ ಆ ಪಾರ್ವತಕ್ಕ ಅವಳಲ್ಲ, ಅವಳು ಸೊಸೆ ವಾಂತಿ ಮಾಡ್ಕೊಂಡ್ಲು. ನಿನ್ನೆ ಆ ನಿಂಗಕ್ಕ ನಾದ್ನೇ ವಾಂತಿ ಮಾಡ್ಕೊಂಡ್ಲು. ಇವತ್ತು ಆ ಕಮಲಮ್ಮ ಅವಳಲ್ಲ, ಇದು ವಾಂತಿ ಕೇಸನಾ? ಹೌದು ಮತ್ತೆ. ಬಾಯ್ ಮುಚ್ಚಮ್ಮ, ಯಾರ್ ಮನೇಲಿ ಯಾರು ವಾಂತಿ ಮಾಡ್ತಾರ ಅಂತ ನೋಡೋದೇ ನಿನ್ ಕೆಲ್ಸನಾ? ಅಯ್ಯೋ ಬೆಪ್ ನನ್ ಮಗನೇ, ಅವ್ರು ಯಾಕೆ ವಾಂತಿ ಮಾಡ್ಕೊಂಡ್ರು ಅಂತ ನಿಂಗ್ ಗೊತ್ತಾ? ಇನ್ನೇನಿಗೆ ವಾಂತಿ ಮಾಡಿರ್ತಾರೆ? ಕಣ್ ಮನೇಲಿ ಸಿಕ್ಕಿದ್ನೆಲ್ಲ ತಿಂದಿರ್ತಾರೆ, ಅದಕ್ಕೆ ವಾಂತಿ ಮಾಡಿರ್ತಾರೆ. ಅಯ್ಯೋ ಪೆದ್ರಮ್ಮ, ನಾನ್ ಕೇಳೋದು ಈ ಮನೇಲಿ ಯಾವಾಗ ವಾಂತಿ ಮಾಡಿಸ್ತೀಯಾ ಅಂತ. ಶಾಸ್ತ್ರಿ ಹತ್ರ ಹೋಗು, ನಿನ್ಗೂ ವಾಂತಿ ಮಾಡಿಸ್ತಾರೆ. ಅಂದ್ರೆ ತಿಥಿ ಊಟ, ಮದ್ವೆ ಊಟ ಎಲ್ಲ ಮಿಕ್ಸ್ ಮಾಡಿ ತಂದಿರ್ತಾನೆ, ಅದನ್ನ ತಿಂದ್ರೆ ನಿನ್ಗೂ ವಾಂತಿ ಆಗುತ್ತೆ. ತೆಗೆದು ಬಿಟ್ಟ ಅಂದ್ರೆ ನೋಡು. ಅಲ್ಲ ಕಣೋ, ಈ ಮನೇಲಿ ನನ್ ಸೊಸೆ ವಾಂತಿ ಮಾಡ್ಬೇಕು, 9 ತಿಂಗಳು ತುಂಬಬೇಕು, ಮಗು ಹುಟ್ಟಬೇಕು. ಆ ಮಗು ದೊಡ್ಡದಾಗ್ತಾ ಆಗ್ತಾ ನನ್ ಸೆರಗಿಡ್ಕೊಂಡು ಅಜ್ಜಿ ಅಜ್ಜಿ ಅಂತ ಓಡಾಡ್ಬೇಕು.
ಅಲ್ವೇ ನಮ್ಮ ರಶ್ಮಿ? ರಶ್ಮಿ ಹಾಲ್ ತಗೊಂಬಾ. ಹೋಗಿ ಅತ್ತೆ. ಅಲ್ಲೋಡು, ವಾಂತಿ ಅಂದ ತಕ್ಷಣ ಕರಿತಾ ಇದ್ದಾನೆ. ಮೊದ್ಲು ಹೋಗು, ಎಲ್ಲಾದ್ರೂ ಕೋಪಿಸ್ಕೊಂಡ್ಬಿಟ್ಟು ಅವನೆಲ್ಲ ಅವ್ರ ಅಪ್ಪನ್ ತರ. ಹೋಗಮ್ಮ ಹೋಗು. ಸಾಯಂಕಾಲ ಬೇಗ ಹೂವ ತಗೊಂಡ್ ಬನ್ನಿ. ಅಯ್ಯೋ ಅಂತ ಮಾಡ್ಕೊಂಡೆ. ಇಲ್ಲಿ ದಾರಿ ಬಿಡಿ. ಹಿಂಗ್ ಬಡ್ಕೊಳ್ತಾ ಇದೆಯಲ್ಲ. ಅಲ್ವೋ, 2 ದಿನಕ್ಕೆ ಮುಂಚೆ ನಾನು ಏನ್ ಕೇಳಿದ್ದೆ, ನನ್ ಸೊಸೆನ ವಾಂತಿ ಮಾಡಿಸ್ಲಿಲ್ಲ ಅಂತ. ಈಗ ಮಾಡ್ಕೋತಾ ಇದ್ದಾಳೆ. 3ನೇ ದಿನಕ್ಕೆ ರಿಸಲ್ಟ್ ಕೊಟ್ಬಿಟ್ಟಿಯಲ್ಲೋ. ನಿನ್ ಸೊಸೆ ವಾಂತಿ ಮಾಡ್ಕೊಂಡ್ಲ. ಸುಭಾಷ್ ಶಾಸ್ತ್ರಿಗೆ ಜೈ, ಸುಭಾಷ್ ಶಾಸ್ತ್ರಿಗೆ ಜೈ, ಸುಭಾಷ್ ಶಾಸ್ತ್ರಿಗೆ ಜೈ, ಸುಭಾಷ್ ಶಾಸ್ತ್ರಿಗೆ ಜೈ. ನಿನ್ ಹೆಂಡತಿ ವಾಂತಿ ಮಾಡ್ಕೊಂಡ್ರೆ ಶಾಸ್ತ್ರಿ ಯಾಕೋ ಜಯ ಹೇಳ್ತಿದ್ಯಾ? ಮತ್ತಿನ್ನೇನಮ್ಮ, ನಾವ್ಯಾರು ಇಲ್ದಿರೋ ಟೈಮ್ ನೋಡಿ ಆ ಶಾಸ್ತ್ರಿ ಮನೆಗೆ ಹೋಗಿರ್ತಾಳೆ. ಅವನ್ ತಂದಿರೋ ತಿಥಿ ಊಟ ಮುಂಜಿ ಊಟ ಎಲ್ಲ ತಿಂದು ವಾಂತಿ ಮಾಡ್ಕೊಂಡಿರ್ತಾಳೆ ಅಷ್ಟೇ. ಅಯ್ಯೋ ಪೆದ್ದ, ಅವಳು ವಾಂತಿ ಮಾಡ್ಕೋತಿರೋದು ಅದಕ್ಕಲ್ಲ ಕಣೋ. ಮತ್ತಿನ್ನೇನಿಕಮ್ಮ? ಅವಳು ತಾಯಿ ಆಗ್ತಿದ್ದಾಳೆ ಕಣೋ. ಅಮ್ಮ ಸುಮ್ನೆ ಇರಮ್ಮ. ಏನ್ ಸುಮ್ನೆ ಇರೋದು? ನಿನ್ಗೇನು ಅರ್ಥ ಆಗಲ್ಲ. ಅದೇ ಒಂದ್ ನಿಮಿಷ ನನ್ನ ಮಾತ್ ಕೇಳಿ ಅತ್ತೆ. ನಿಧಾನಕ್ಕೆ ಎದ್ದೇಳು. ನೋಡು, ನಾನ್ ಹೇಳಿದ್ರೆ ಕೇಳು ನೀನು. ಮೊದ್ಲು ಆಸ್ಪತ್ರೆಗೆ ಹೋಗೋಣ. ಎದ್ದು ಬಾ. ನೋಡು, ನನ್ನ ಮೊಮ್ಮಗು ನನ್ ಮಡ್ಲು ಸೇರ್ಬೇಕು ಅಷ್ಟೇ. ಬಾಮ್ಮ ಬಾಮ್ಮ. ಅದ್ ಹಾಗಲ್ಲ ಅತ್ತೆ. ಹೋಗಮ್ಮ. ಅದೇ ಒಂದ್ ನಿಮಿಷ ನನ್ ಮಾತ್ ಕೇಳಿ. ಶೈಲಜಮ್ಮ, ಜೋಪಾನ. ಹೇಳಮ್ಮ, ನೀವು ತಿಳ್ಕೊಂಡಿರೋದು ತಪ್ಪು. ನಿಮ್ ಸೊಸೆ ಗರ್ಭಿಣಿ ಅಲ್ಲ. ನನ್ನ ಮೊಮ್ಮಕ್ಕಳನ್ನ ನೋಡೋ ಭಾಗ್ಯ ಇದೆಯಾ ಅತ್ತೆ? ಹೌದಮ್ಮ. ಹೆಣ್ಣಿನ ಕಷ್ಟ ಏನು ಅಂತ ಒಂದ್ ಹೆಣ್ಣಾಗಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಮದ್ವೆ ಆಗಿ ವರ್ಷ ಆದ್ರೂ ತಾಯಿ ಅನ್ನಿಸ್ಕೊಳ್ಳಿಲ್ಲ ಅಂದ್ರೆ ಈ ಸಮಾಜ ಅವಳಿಗೆ ಬಂಜೆಯನ್ನು ಪಟ್ಟ ಕಟ್ಟಿ ಕೂರಿಸ್ಬಿಡುತ್ತಮ್ಮ. ನಿಮ್ ಸೊಸೆ ಖಂಡಿತ ಗರ್ಭಿಣಿ ಆಗ್ತಾಳೆ. ಅವಳಲ್ಲಿ ಯಾವ ದೋಷನೂ ಇಲ್ಲ. ನಾನ್ ಮಾತ್ರೆ ಬರ್ದ್ಕೊಡ್ತೀನಿ, ಅವಳಗ್ ಕೊಡಿ. ನಿಂತ್ಕೊಳ್ಳಿ. ಆರತಿ ಎತ್ತಿರೆ ಮಂಗಳ ಗೌರಿಗೆ ಮುದ್ದಿನ ಕಂದ ಬರ್ತಾನೆ. ನೀವೆಲ್ಲ ಸೇರಿ ನಂಗೆ ಅವಮಾನ ಮಾಡ್ಬೇಕು ಅಂತಾನೆ ಈ ತರ ಎಲ್ಲ ಮಾಡ್ತಾ ಇದೀರಾ. ರಶ್ಮಿ, ಏನಂತ ಮಾತಾಡ್ತಿದ್ಯಾ ನೀನು? ಹೌದು, ನಾನ್ ನಿಜವಾಗ್ಲೂ ಗರ್ಭಿಣಿ ಆಗಿದ್ದಿದ್ರೆ ನೀವ್ ಆರತಿ ಮಾಡೋಕ್ಕೂ ಒಂದ್ ಅರ್ಥ ಇರ್ತಿತ್ತು. ಅದೇನು ಅಂತ ವಿವರವಾಗಿ ಸ್ವಲ್ಪ ಹೇಳ್ತೀಯಾ? ಅವಳು ಗರ್ಭಿಣಿ ಅಲ್ಲ, ವಾಂತಿ ಆಗಿದ್ದು ಪಿತ್ತಕ್ಕೆ ಅಂತ ಡಾಕ್ಟರ್ ಹೇಳಿದ್ರು. ಅದಕ್ಕೆ ಯಾಕೆ ಕಣ್ಣೀರ್ ಹಾಕ್ಬೇಕು? ಇವತ್ತಲ್ಲ ನಾಳೆ ಗರ್ಭಿಣಿ ಆಗ್ತಾ. ಈ ಜನ್ಮದಲ್ಲಿ ನನಗ್ ತಾಯಿ ಹೋಗೋ ಭಾಗ್ಯ ಇಲ್ಲ. ಅದೇ ಯಾಕಿಲ್ಲ ಅಂತ ಕೇಳ್ತಾ ಇದೀರಿ. ಹುಟ್ಟು ಪ್ರತಿ ಒಂದು ಹೆಣ್ಣಿನ ದೇಹದಲ್ಲೂ ಸೃಷ್ಟಿಕರ್ತನಾದ ಆ ಬ್ರಹ್ಮ ಗರ್ಭಾನು ಪಾಶನ ಉಡುಗೊರೆಯಾಗಿ ಇಟ್ಟಿರ್ತಾನಮ್ಮ. ಮೊದಲನೇ ರಾತ್ರಿ ಸೂಪರ್ ಆಗಿ ಎಂಜಾಯ್ ಮಾಡಿದ್ವಿ ಅಂತ ಕಿಟ್ಟಣ್ಣ ಹೇಳ್ದ. ಮತ್ತೆ ಕಿಟ್ಟಣ್ಣ ಹೇಳ್ದ ಸೂಪರ್ ಫಸ್ಟ್ ನೈಟ್ ಅಂತ. ಯಾವ ಹೆಣ್ಣಾದ್ರೂ ಕತ್ಲೆ ಕೋಣೆಲ್ ನಡೆಯೋ ಸರ್ಸನ ಬೆಳಕಕ್ ಬಂದು ಬೇರೆಯವ್ರ ಹತ್ರ ಹೇಳ್ಕೊತಾರ? ಇವತ್ ಸರಿ ಹೋಗ್ತಾರೆ, ನಾಳೆ ಸರಿ ಹೋಗ್ತಾರೆ, ಸಂಕೋಚ ಪಡ್ತಾ ಇದಾರೆ ಅಂತ ನಾನು ಕಾದೆ. ಆದ್ರೆ ಕಾಯೋದ್ರಲ್ಲೇ ಹಗ್ಲು ರಾತ್ರಿ, ರಾತ್ರಿ ಹಗ್ಲು ಜೀವನ ಕಳೀತಾ ಇದ್ದೀನಿ. ನನ್ಗೆ ತಾಯ್ತನದ ಯೋಗ ಖಂಡಿತ ಇಲ್ಲ. ನನ್ ಕರಳಿನ ಕುಡಿ ನೋಡೋ ಹಾಗೆ ಖಂಡಿತ ಇಲ್ಲ. ನೋಡಮ್ಮ, ಈಗ ಕಾಲ ತುಂಬಾ ಬದಲಾಗಿದೆ. ಈಗೇನು ಅವನ ವಂಶದ ಕುಡಿ ವೃದ್ಧಿ ಆಗಬೇಕು ಅಷ್ಟೇ ತಾನೇ. ನೀನೇನು ಯೋಚನೆ ಮಾಡಬೇಡ, ನಾವೆಲ್ಲ ಸೇರಿ ಅದಕ್ಕೊಂದು ದಾರಿ ಮಾಡ್ತೀವಿ. ಏನಂತೀರಾ? ರಶ್ಮಿ, ಇದೇನ್ ದೊಡ್ಡ ಸಮಸ್ಯೆ ಅಲ್ಲ. 3ನೇ ತಿಂಗಳಲ್ಲಿ ವಾಂತಿ ಮಾಡ್ಕೊಳ್ಳೋ ಹಾಗೆ 9ನೇ ತಿಂಗಳಲ್ಲಿ ಲಾಲಿ ಹಾಡ್ಬೇಕು. ಹಾಗ್ ನಾವ್ ಮಾಡ್ತೀವಿ. ಓಕೆನಾ? ಯಾವ್ದಕ್ರು? ಮಾರ್ಕೆಟ್ ಬರೋಕೆ. ಕಮಂಗಿಗಳ ದೊಡ್ಡವರಾಡೋ ಮಾತನ್ನ ಕದ್ದು ಕೇಳ್ತೀರಾ? ನಿಮ್ಮನ್ನ ಓಡ್ರ ಬೇಗ. ದಂಟಿನ ಸೊಪ್ಪು, ಸೊಪ್ಪ ಏನ್ ಟೇಸ್ಟ್ ನಿಂದು? ಸೋರೆಕಾಯಿ, ಅದ್ರಲ್ಲಿ ನೀರಿನ ಅಂಶ ಜಾಸ್ತಿ ಕಣಯ್ಯ. ಪಡವಲ್ಕಾಯಿ, ಅದ್ರ ಜೊತೆ ಕಡಲೆಬೇಳೆ ಸೇರಿಸಿದ್ರೆ ರಾತ್ರಿ ಜನರೇಟರ್ ಸೌಂಡ್. ಅದು ಶುಗರ್ ಇರೋರಿಗೆ. ನುಗ್ಗೆಕಾಯಿ, ಎಲ್ಲ ಐಟಮ್ ನುಗ್ಗೆಕಾಯಿಲೆ ಮಾಡಿಸ್ಬೋದು. ನುಗ್ಗೆಕಾಯಿ ಸಾಂಬಾರ್, ನುಗ್ಗೆಕಾಯಿ ಸಾರು, ನುಗ್ಗೆಕಾಯಿ ಪಲ್ಯ, ನುಗ್ಗೆಕಾಯಿ ಕುರ್ಮ, ಎಲ್ಲ ಯಾವಕ್ಕೆ ಉಪಯೋಗ? ಆಪಲ್ ಇದೆಯಾ? ಮ್ಯಾಂಗೋ 2 kg ಕೊಡಿ. ಆರೆಂಜ್ ಆಂಟಿ ತುಂಬಾ ಬನಾನಾ 1 kg ಕೊಡಿ. ನನ್ಗ್ಯಾಕೆ ಹೊಡಿತ್ಯಾ? ಸೊಂಟ ಗಿಂತಾರಿ ಎಳ ಮೇಲೆ ನಾನಲ್ಲ ಅವನು
ಅವನು ಬಾಣ್ಲಿ. ಯಾರು ನಾನಾ? ಅಯ್ಯೋ ನಾನಲ್ಲಪ್ಪ. ಅಯ್ಯೋ ನನ್ನ ಹೆಂಡತಿಗೆ ಗೆಲ್ತೀಯನಲ್ಲ ಇಲ್ಲ, ಕುಚ್ಚಿಕಿಟ್ಟು, ಕುಚ್ಚಿಕಿಟ್ಟು. ಏನಾದ್ರೂ ಬಿಡ್ಬೇಡಿ ಅವನ್ನ. ಏನ್ ಹುಡುಕ ಅವ್ರನ್ನ ಎಲ್ಲಾರ ಹೋಗಿದ್ರು ಹಿಡಿದು ಅಂದ್ರೆ ಈಗ ಬರ್ತಾ ಇದ್ದೀರಾ? ಬಂದ್ರು ನೋಡಿ. ನನ್ನ ಹೆಂಡತಿ ಗಿಲ್ಲವ್ರೆ ಹೋಗಿ ಹಿಡಿದು ಅವನಲ್ಲ ಬಿಡಬೇಡ್ರಿ ಓಡ್ರೋ. ಸದ್ಯ ಎಸ್ಕೇಪ್ ಆದ್ವಿ. ಹೋಗಿ ಹಿಡಿದು ಅವನಲ್ಲ ಬಂದ ಅಂತ ಕಾಣ್ತು. ಓಡ್ರೋ ಓಡ್ರಿ. ಒನವಳಿ ಆ ದಡಿಯ ಯಾಕೆ ನಮ್ಮನ್ನು ಓಡಿಸ್ಕೊಂಡ್ ಬರ್ತಾ ಇದ್ದಾನೆ? ನಾವ್ ಯಾಕೆ ಅವನಿಗೆ ಹೆದರ್ಕೊಂಡು ಓಡ್ತಾ ಇದೀವಿ? ಒಂದು ಅರ್ಥವಾಗ್ತಿಲ್ವಲ್ಲೋ? ಅದೇ ನನಗೂ ಅರ್ಥ ಆಯ್ತಾ ಇಲ್ಲ. ಶಾಸ್ತ್ರಿಗಳೇ, ಈ ಮೂರಡಿದೆ ಕಿತಾಪತಿ. ಇರ್ಬೇಕು. ಏನೋ ಮಾಡ್ದೆ? ಏನಿಲ್ಲ ಗುರು, ಹಳೇ ನವೇ ಕೈ ಕೆಳಿತಾ ಇತ್ತು, ಸುಮ್ನೆ ಒಂದು ಸ್ಪಿಚ್ ಕೊಟ್ಟೆ. ಬೇಕಾ? ಅಲ್ಲಿ ನೋಡಿ ನಿಮ್ಮ ಬಾಸು. ಅಯ್ಯೋ ನನ್ನ ಸೊಂಟ. ನಿಂತವ್ರಲ್ಲ ಹಿಡಿದು ಹೋಗಿ. ಅಣ್ಣ ನಾನಲ್ಲಣ್ಣ, ಬಾಡ್ಲೆ ನನ್ ಮಗ. ತೋರ್ಸು. ಯಾರನ್ನ ಓಡೋದ್ರ ಈ ಕಡೆ ಹೋದ್ರು ನೋಡಿ. ಏ ಸ್ವಾಮಿ, ಈ ಕಡೆ ಓಡ್ ಬಂದ್ರಲ್ಲ, ಯಾವ ಕಡೆ ಹೋದ್ರು? ಆ ಕಡೆ ಹೋದ್ರು. ಸಮ್ಮಿಶ್ರ ಸರ್ಕಾರ ಪತ್ರ. ಸಿಕ್ಕಾಕೊಂಡವನೇ, ಬನ್ನಿ ಬೇಗ. ಅವನ್ ಕೊಡಿ, ನನಗೆ ಹೊಡೆದಾಕ್ಬಿಟ್ರಲ್ರು. ಯಜಮಾನ ಕರ್ಕೊಂಡೋಗ್ರ ಆಸ್ಪತ್ರೆಗೆ ಬೇಕಲ್ಲ. ಹೋಯ್ತೈತೆ. ಅಯ್ಯಮ್ಮ. ಇದೇನಿದು? ಎಲ್ಲಾ ತರ ಅಡ್ಗೆನೂ ಮಾಡಿದಾಳೆ. ಲೈಟ್ ಬೇರೆ ಡಿಮ್ ಆಗಿದೆ. ಕರೆಂಟ್ ಸಿಂಗಲ್ ಫೇಸ್ ಆಗಿ
ವೋಲ್ಟೇಜ್ ಡ್ರಾಪ್ ಆಗಿದೆ. ನೀವಿದೆಲ್ಲ ತಿನ್ ಮುಗಿಸೋಷ್ಟ್ರಲ್ಲಿ ವೋಲ್ಟೇಜ್ ಬರ್ಬೋದೇನೋ ಅಂತ. ನನಗ್ ಬಡ್ಸೋದಿಕ್ಕೂ ವೋಲ್ಟೇಜ್ ಬರೋದಿಕ್ಕೂ ಏನ್ ಸಂಬಂಧ? ಇದೆಲ್ಲ ಬಡ್ಸೋಷ್ಟ್ರಲ್ಲಿ ಜಾನ್ಕಮ್ಮೋರು ಕರೆಂಟ್ ಬಿಲ್ ಕಟ್ಟಿದ್ರೆ ಫುಲ್ ಪವರ್ ಬರ್ಬೋದೇನೋ ಅಂತ. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿಪ್ಪ. ನುಗ್ಗೆಕಾಯಿ ಮಹಿಮೆ, ಹೇ ಹೇ ನುಗ್ಗೆಕಾಯಿ ಮಹಿಮೆ, ನುಗ್ಗೆಕಾಯಿ ಮಹಿಮೆ. ಏನಿದು ರಶ್ಮಿ, ಎಲ್ಲ ವೆರೈಟೀಸ್ ಐಟಮು ಘಮ ಘಮ ಅಂತ ಇದೆ. ಹಾ, ಸಾವಿತ್ರಮ್ಮ ಹೇಳಿದ್ರು ಮೂಲಂಗಿ ಪಚ್ಚಡಿ ತಿಂದ್ರೆ ವೀಕ್ನೆಸ್ ಹೋಗುತ್ತೆ ಅಂತ. ತರಕಾರಿಗಳಲ್ಲಿ ಇಷ್ಟೊಂದು ಪವರ್ ಇದೆಯಾ? ಜಾನ್ಕಮ್ಮವ್ರು ಹೇಳಿದ್ರು ನುಗ್ಗೆಕಾಯಿ ಸಾಂಬಾರ್ ಮಾಡಿದ್ರೆ ದೇಹದಲ್ಲಿ ರಕ್ತ ಚಲನೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಹೌದಾ? ಹಾಗಾದ್ರೆ ಇದೇನು? ಹೀರೆಕಾಯಿ ಗೊಜ್ಜು ತಿಂದ್ರೆ ಸೊಂಟಕ್ಕೆ ತುಂಬಾ ಶಕ್ತಿ ಬರುತ್ತಂತೆ. ಹೌದಾ? ನೋಡಿ ನೋಡಿ, ಇದಿದೆಯಲ್ಲ, ಇದನ್ ತಿಂದ್ರೆ ತುಂಬಾ ಹುಮ್ಮಸ್ ಬರುತ್ತೆ ಅಂತ ಶಾಸ್ತ್ರಿಗಳು ಹೇಳಿದ್ರು. ಹಾಗಾದ್ರೆ ಈ ಬೌಲಲ್ಲಿರೋದು? ಇದು 4 ಜನ ಸೇರಿ ತಯಾರಿಸಿರೋ ಲಚಪಚ ಪಾಯಸ. ಲಚಪಚ ಪಾಯಸ, ಲಚಪಚ ಪಾಯಸ, ಲಚಪಚ ಪಾಯಸ, ಲಚಪಚ ಪಾಯಸ, ಲಚಪಚ ಪಾಯಸ, ಲಚಪಚ ಪಾಯಸ, 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 ಹೇಗಿದ್ಯಾ? ಪಾಯಸ, ಪಾಯಸ. ರಶ್ಮಿ, ನಿನ್ ಗಂಡಂಗೆ ಮೂಡ್ ಬಂದ ತಕ್ಷಣ ಹತ್ರ ಹೋಗ್ಬೇಡ. ಒಂದ್ 5 ನಿಮಿಷ ಸತಾಯಿಸು. ಒಂದ್ ನಿಮಿಷ ಬಿಡಿ, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಒಂದೇ ಒಂದ್ ನಿಮಿಷ. ಅಯ್ಯೋ ಬಿಡಿಪ್ಪ, ಒಂದ್ ನಿಮಿಷ ಓಕೆ? ಚಿನ್ನು, ಒಂದೇ ಒಂದ್ ನಿಮಿಷ ಓಕೆ? ಅಯ್ಯೋ ರಶ್ಮಿ, ಬೇಗ ಬಾ. ರಶ್ಮಿ, ಬೇಗ ಬಾ. ರಶ್ಮಿ, ರಶ್ಮಿ. ಎದ್ದೇಳ್ರಿ, ಎದ್ದೇಳ್ರಿ. ರೀ ರೀ, ಕಿಚಣ, ನನ್ನ ಲಚಪಚ ಪಾಯಸ ಹೇಗಿತ್ತು? ಓ ಬಾಂಡ್ಲಿ ಸುಭಾಷ್ ಶಾಸ್ತ್ರಿ, ಇದರಲ್ಲಿ ನಿಂದೊಬ್ಬಂದೇ ಅಲ್ಲ, ನಮ್ದೆಲ್ಲ ಕೈವಾಡ ಇದೆ ಅಂತ ಹೇಳು. ನಾವ್ 4 ಜನ ಸೇರಿ ಮಾಡಿರೋ ಪಾಯಸ ಹೇಗಿದೆ? ಸಕ್ಸಸ್ ಆಗಿರುತ್ತೆ. ಎಲ್ಲ ಸೂಪರ್ ಆಗೇ ಇತ್ತು, ಆದ್ರೆ ಸಿಕ್ಕಾಪಟ್ಟೆ ತಿನ್ಬಿಟ್ನಲ್ಲ, ಅದಕ್ಕೆ ನಿದ್ದೆ. ಡೋಂಟ್ ವರಿ, ಅದಕ್ಕೆ ಅಂತ ನನ್ನ ಹತ್ರ ಒಂದು ಫಾರ್ಮುಲಾ ಇದೆ. ಕಮಾನ್. ಸತಿ ಸೇವೆಯೇ ಪರಮಾತ್ಮನ ಸೇವೆ, ಸತಿ ಸೇವೆಯೇ
ಇಲ್ಲೇನ್ ಮಾಡ್ತಾ ಇದ್ರು? ಏನಿಲ್ಲ, ಹಾ. ಲೈಟ್ ಆಗಿ ಟಿಫನ್ ಮಾಡೋಣ ಅಂತ. ಆಹಾಹಾ, ನೀವು ಲೈಟ್ ಆಗಿ ಟಿಫನ್ ಮಾಡೋಣ ಅಂತ ಹೊರಗಡೆ ಬಂದ್ರೆ ನಿಮ್ಮನೆ ಒಳಗೆ ಬೇರೆಯವರು ಚಿಕನ್ ಬಿರಿಯಾನಿ ತಿಂತಾ ಇರ್ತಾರೆ. ಅವ್ರವ್ರ ಮನೆ ವಿಷಯ ಬಹಿರಂಗವಾದ ತಕ್ಷಣ ಎಲ್ರು ಮಂಗಮಾಯ ಆಗ್ಬಿಡ್ತಾರೆ. ಏನೋ ಇವತ್ತು ಒಂದ್ ಹುಡುಗಿನೂ ಕಾಣಿಸ್ತಾನೆ ಇಲ್ಲ. ಯಾರಾದ್ರೂ ಕಾಣಿಸ್ಕೋತಾರ ಬಿಡು. ಹಾಯ್. ಏ ಚಿತ್ರಾಂಗಿ, ಬಾಗ್ಲಾಕೊಂಡು ಏನೇ ಮಾಡ್ತಿದ್ಯಾ? ದುಡ್ಡು ಕೊಟ್ಟಿಲ್ವಾ? ಬಾ. ನಿಮ್ ಎದುರಲ್ಲಿ ಡ್ರೆಸ್ ಬಿಚ್ಚೋಕೆ ನಾಚಿಕೆ ಆಗುತ್ತೆ, ಅದಕ್ಕೆ ರೂಮಲ್ಲೇ ಬಿಚ್ಬಿಟ್ ಬರ್ತೀನಿ. ಹೌದಲ್ವಾ ಮಗ, ನಮ್ಗ್ ಗೊತ್ತೇ ಆಗ್ಲಿಲ್ಲ. ನಾವು ರೆಡಿ ಆಗ್ಬೇಡ ಬೇಗ. ಏಯ್ ಥು, ಯಾವಾಗ ನೋಡಿದ್ರು ಇದೇ ಹೇಳ್ತಿರ್ತಾನೆ. ಹಾಕ್ತೀನಿ ನೋಡೀಗ. ನಿಮ್ಗೆ ಹುಡುಗಿರ್ ಬೇಕು, ಇನ್ನೂ ಸರಿಯಾಗಿ ಮೀಸೆ ಬಂದಿಲ್ಲ. ಹುಡುಗಿಯರ ಜೊತೆ ನೀವು ಮಜಾ ಮಾಡಿ. ಏಯ್ ಯು, ಹೇಳು ಲಕ ಲಕ ಲಕ, ಹೇಳು ಹೇಳು. ದೇವಸ್ಥಾನದಲ್ಲಿ ಪೂಜೆ ಮಾಡೋದ್ ಬಿಟ್ಟು ಹುಡುಗಿನ ಹುಡ್ಕೊಂಡ್ ಬರ್ತೀರಾ? ಅಯ್ಯೋಯ್ಯೋ, ನಿಜವಾಗ್ಲೂ ಇಲ್ಲ ಮೇಡಮ್, ನನ್ ಬ್ಯಾಕ್ ಗ್ರೌಂಡ್ ನಿಮ್ಗೆ ಗೊತ್ತಿಲ್ಲ. ನಾನು ದೇವಸ್ಥಾನದಲ್ಲಿ ಎದೋಡ್ರ ಮೇಲೆ. ಅಯ್ಯೋ ಇಲ್ಲ ಮೇಡಮ್, ಪ್ಲೀಸ್ ಬಿಟ್ಬಿಡಿ ಮೇಡಮ್. ಇಲ್ಲ ಇಲ್ಲ, ಖಂಡಿತ ಇಲ್ಲ. ಇನ್ನೊಂದ್ಸಲಿ ಈ ತರ ಕೆಲಸ ಮಾಡಲ್ಲ. ಖಂಡಿತ ನಾವಂತವರಲ್ಲ ಮೇಡಮ್. ನನ್ ಪಾಡಿ ನಾನು ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡಿದ್ದೆ ಮೇಡಮ್. ಈ ಲಕ ಲಕ ನನ್ ಮಗ ಬಂದು ಹೇಗೆ ಪೂಜೆ ಮಾಡೋಣ ಅಂತ ಕರ್ಕೊಂಡ್ ಬಂದ. ಕಾಕಿ ಪೂಜೆ ಆಗತ್ತೆ ಅಂತ ಗೊತ್ತಿದ್ರೆ ಖಂಡಿತ ಬರ್ತಿರ್ಲಿಲ್ಲ ಮೇಡಮ್. ನಿಮ್ ಕಾಲ್ ಹಿಡ್ಕೊತೀನಿ, ಬಿಟ್ಬಿಡಿ ಮೇಡಮ್. ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡಿ ಜೈಲ್ ಹಾಕ್ತಾ ಇದ್ದೀನಿ, ಆದ್ರೆ ನಿಮ್ ಫ್ಯೂಚರ್ ಹಾಳಾಗುತ್ತೆ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ತಲೆನೂ ಹಾಕಲ್ಲ. ಓಕೆ ಕಿಟ್ಟಣ್ಣ, ನಿಮ್ ದೇಹದಲ್ಲಿ ಯಾವ ತೊಂದ್ರೆನೂ ಇಲ್ಲ, ಆದ್ರೆ ನೀವು ಮಾಡ್ಕೊಂಡಿರೋ ಪ್ರಾಬ್ಲಮ್ಮೇ ಈ ಸ್ಥಿತಿ ಕಾರಣ. ಗುಟ್ಕಾ ತಿನ್ನೋದ್ರಿಂದ ಕ್ಯಾನ್ಸರ್ ಹಾಗೂ ಏಡ್ಸ್ ಅಂತ ಕಾಯಿಲೆಗಳು ಬರೋದಕ್ಕೆ ಕಾರಣ ಆಗುತ್ತೆ. ಮಾಮೂಲಿ ಪದಾರ್ಥ ತಿಂದಾಗ ಅದು ಹೊಟ್ಟೆಗೆ ಹೋಗಿ ಜೀರ್ಣ ಆಗಿ ಬೇಡದೆ ಇರೋ ಕಲ್ಮಶ ಮಲದ ಮೂಲಕ ಆಚೆ ಹೋಗುತ್ತೆ. ಆದ್ರೆ ಗುಟ್ಕಾಗಳನ್ನು ತಿಂದಾಗ ಅದು ನಮ್ಮ ಬಾಯಿಯಿಂದನೇ ನೇರವಾಗಿ ರಕ್ತದೊಳಗೆ ಸೇರ್ಕೊಳ್ಳುತ್ತೆ. ಇದರಿಂದ ನರಗಳ ದೌರ್ಬಲ್ಯಕ್ಕೆ ಕಾರಣ ಆಗುತ್ತೆ. ನೀವು ಗುಟ್ಕಾ ಸಿಗರೇಟ್ ಎಲ್ಲದನ್ನು ಬಿಟ್ಬಿಟ್ರೆ ನಿಮ್ ಪ್ರಾಬ್ಲಮ್ಸು ಖಂಡಿತ ಸಾಲ್ವ್ ಆಗುತ್ತೆ. ಡಾಕ್ಟ್ರೆ, ನನ್ ಕಣ್ ತೆರೆಸ್ಬಿಟ್ರಿ. ಇವತ್ತಿಂದಲೇ ಇದಕ್ಕೆ ಗುಡ್ ಬೈ. ವೆರಿ ಗುಡ್. ನೋಡಿ, ನಾನು ಕೆಲವು ಟ್ಯಾಬ್ಲೆಟ್ಸ್ಗಳನ್ನ ಬರ್ಕೊಡ್ತೀನಿ, ಅದನ್ನ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಲೋ ಮಗ, ವಿಷಯ ಗೊತ್ತಾಯ್ತಾ? ಏನಾ? ಥೂ ನನ್ ಮಕ್ಕಳ, ಒಂದೇ ವಟಾರದಲ್ಲಿ ಇಟ್ಕೊಂಡು ಅಕ್ಕಪಕ್ಕ ಮನೆ ವಿಷಯ ತಿಳ್ಕೊಳ್ಳಿ ಅಂದ್ರೆ ನೀವೆಲ್ಲ ವೇಸ್ಟ್ ಬಾಡಿಗಳು. ಲವ್ ಸಿಂಗ್ಲಿಕಾ, ನಮ್ಮ ಓಟಾರದಲ್ಲಿರೋದು 4-5 ಸಂಸಾರ, ಅದರಲ್ಲಿ ನಮ್ದೇ 4 ಮನೆ. ನಮ್ಮ ಮನೆ ವಿಷಯ ಯಾಕೋ? ಲೋ, ನೀನ್ ಹೇಳ್ತಾ ಇರೋದು ನಿಜಾನೇ, ಆದ್ರೆ ನಾನ್ ಹೇಳ್ತಾ ಇರೋದು ನಮ್ ಕಿಟ್ಟಣ್ಣ ಹೆಂಡ್ತಿ ರಶ್ಮಿ ಬಗ್ಗೆ. ಲೋ, ತಲೆ ತಿನ್ಬೇಡ, ವಿಷಯಕ್ ಬಾರೋ. ಅಲ್ಲೇ ಬಂದೆ, ಬೇಗ ಬಾ. ನೋಡ್ರ, ಹೊಸದಾಗ್ ಮದ್ವೆ ಆಗಿರೋ ನಮ್ ಕಿಟ್ಟಣ್ಣನ್ ಯವ್ವನ ಸಂಪೂರ್ಣವಾಗಿ ಬಂದಾಗ್ಬಿಟ್ಟಿದೆ ಕಣ್ರೋ. ಅಂದ್ರೆ ರಶ್ಮಿ ವಯಸ್ಸಿಗೆ ಬೇಕಾದಂತ ಸುಖ ಸಿಗ್ತಾ ಇಲ್ಲ ಅಂತ. ಸಮಯ ನೋಡ್ಕೊಂಡು ನಾನು ಒಂದ್ ಕೈ ನೋಡೋಣ ಅಂತಿದ್ದೀನಿ ಮಗ, ಏನಂತೀಯ? ಓಕೆ, ಈ ವಿಷಯ ನಿಮ್ಗೆ ಗೊತ್ತಾಯ್ತಾ? ಲೋ, ವಿಷಯ ತಿಳ್ಕೊಳ್ದೆ ನಾನ್ ಮಾತಾಡ್ತೀನ. ಕಿಟ್ಟಣ್ಣ ವಿಷಯದಲ್ಲಿ ವೇಸ್ಟ್ ಬಾಡಿ ಅಂತ ನಮ್ಮ ಮನೇಲಿ ಎಲ್ಲಾರು ಸೇರ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ರು. ಹೌದಾ? ಅನಿಸುತ್ತಿದೆ ಯಾಕೋ ಇಂದು. 8 ದಿವಸದಿಂದ ಇವ್ನ ಸ್ಟೈಲೇ ಚೇಂಜ್ ಆಗ್ಬಿಟ್ಟಿದೆ. ನಮಗೂ ಗೊತ್ತಿಲ್ಲದೆ ಎಲ್ಲಿ ಹೋಗ್ತಾ ಇದ್ದೀನಿ ಇವನು? ಹೌದು, ಕತ್ತಿಗ್ ನಾಯಿ ಚೈನ್ ಹಾಕೊಂಡು ನಮ್ಗೂ ಹೇಳ್ದೆಲ್ಲ ಎಲ್ಲಿ ಹೋಗ್ತಿದ್ದಾನೋ? ಓಹೋ, ಬನ್ನಿ. ನಿಮ್ಮನ್ನೇ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ? ಕಾಫಿ ತಗೋತಿರೋ, ಟೀ ತಗೋತಿರೋ, ಇಲ್ಲ ಅಯ್ಯೋ, ಅವೆಲ್ಲ ಏನು ಬೇಡ. ಅದ್ ಸರಿ, ನಿಮ್ ಫ್ರೆಂಡ್ಸ್ ಅಲ್ಲಿ ಕಾಣಿಸ್ತಾನೆ ಇಲ್ಲ? ಅಯ್ಯೋ, ಅವ್ರ ಬಗ್ಗೆ ಮಾತಾಡಕ್ಕೆ ಬೇಜಾರಾಗತ್ತೆ. ಆ ರಾಜೇಶ, ಅವನ್ನ ನಾವು ಚಪ್ಪರ್ ಅಂತಾನೆ ಕರೆಯೋದು. ಯಾಕೋತಾ, ಅವ್ನ್ ಯಾವಾಗ್ಲೂ ಹುಡುಗಿರಿಂದನೇ ಸುತ್ತಾ ಇರ್ತಾನೆ, ಚಪ್ಪಲಿ ಏಟ್ ತಿಂತಾ ಇರ್ತಾನೆ. ಚಪ್ಪರ್ ಅಂತ
ಅವ್ರ ಹೆಸರು ಬ್ಯೂಟಿಫುಲ್. ಇನ್ನು ಆ ಗಿರಿ ಅವನ್ನ ನಾವು ಪಿಡ್ಡೆ ಅಂತ ಕರಿತೀವಿ. ಅವನು SLCಲಿ 3 ಸಬ್ಜೆಕ್ಟ್ ಹೋಯ್ತು, 3 ಸಬ್ಜೆಕ್ಟ್ ಆಗ್ಲಿಲ್ಲ. ಅಂದ್ರೆ 1 ಸಬ್ಜೆಕ್ಟ್ ಪಾಸೇ ಆಗಿಲ್ಲ. ಪಿಡ್ಡೆ ಅಂತಾನ? ಸೂಪರ್ ಟೈಟಲ್. ಇನ್ನು ಅದಡಿಯ ಇಲ್ವಾ, ಅವನ್ನ ಪಿಟೀಲು ಅಂತ ಕರಿತೀವಿ. ಸುಂದರವಾದ ಹುಡುಗಿ ನೋಡಿದ್ರೆ ಸಾಕು ಪಿಟೀಲ್ ಕುಯ್ತಾನೇ ಇರ್ತಾನೆ. ಹಾ, ಪಿಟೀಲು ಅಂದ್ರೆ ಗೊತ್ತಾ? ಪೆಟ್ರೋಲ್ ಇಲ್ದೆ ಗಾಡಿ ಓಡಿಸೋದು. ಹಾ, ಪಿಟೀಲು ಎಕ್ಸ್ಟ್ರಾರ್ಡಿನರಿ. ನೀವು ತುಂಬಾ ತಮಾಷೆಯಾಗಿ ಮಾತಾಡ್ತೀರಪ್ಪ. 12 ಗಂಟೆ ಆಗೋಯ್ತು, ಊಟಕ್ಕೆ ಯಜಮಾನ್ರು ಬರ್ತಾರೆ. ಓ, ಅರ್ಥ ಆಯ್ತು. ನನ್ನ ಹೊರಡಿ ಅಂತಿದ್ದೀರಾ? ಹಾಗೇನಿಲ್ಲಪ್ಪ, ನೀವ್ ನಮ್ ಮನೆಗ್ ಬರ್ತಾ ಇರ್ಬೇಕು, ನಿಮ್ ತಮಾಷೆ ಮಾತ್ ಕೇಳ್ತಾ ಇರ್ಬೇಕು. ಅಯ್ಯೋ, ನೀವಿಷ್ಟು ಹೇಳಿದ್ರಲ್ಲ, ನನ್ ಜನ್ಮ ಸಾರ್ಥಕ ಆಯ್ತು ಬಿಡಿ. ಹಾಗಾದ್ರೆ ನಾ ಇನ್ ಬರ್ಲಾ? ಹೋಗ್ ಬನ್ನಿ. ನಾನ್ ಬರ್ಲಾ? ಹಾ, ಬನ್ನಿ. ಬರ್ತೀನಿ. ನಾಯಿ ಬನ್ನಿ. ಬಾಯ್ ಬಾಯ್. ಒಳ್ಳೆ ಜೂಲ್ನ ವಂಶದವನು. ಹಲೋ ಮಗ, ಎಲ್ಲೆಲ್ಲ ಹುಡ್ಕದ್ ನಿನ್ನ? ಯಾಕಪ್ಪ? ಅದು ಅರ್ಜೆಂಟಾಗಿ 500 ರೂಪಾಯಿ ಬೇಕಾಗಿತ್ತು. 500 ರೂಪಾಯಿನಾ? ಯಾಕೆ? ಒಂದ್ ಇಂಪಾರ್ಟೆಂಟ್ ಪರ್ಸನ್ಗೆ ಗಿಫ್ಟ್ ತಗೋಬೇಕಾಗಿತ್ತು. ನಾನೊಬ್ಬ ದಡಿಯ ಸುಂದರವಾದ ಹುಡುಗಿ ನೋಡಿದ ತಕ್ಷಣ ಪಿಟೀಲ್ ಕುಯ್ತಾ ಇರ್ತೀನಿ. ನನ್ನ ಹತ್ರ ಎಲ್ಲಿರುತ್ತಪ್ಪ 500 ರೂಪಾಯಿ? ಈ ಡೈಲಾಗ್ ಎಲ್ಲೋ ಕೇಳ್ದಂಗಿದೆಯಲ್ಲ. ಹಾ, ಲೋ ಪಿಡ್ಡೆ, ಎಲ್ಲೋ ಹುಡ್ಕದ್ ನಿನ್ನ? ಯಾಕಪ್ಪ? ಅದು ಒಂದ್ 500 ರೂಪಾಯಿ ಬೇಕಾಗಿತ್ತು. 500 ರೂಪಾಯ? ಕಣ, ನಾನೊಬ್ಬ ಪಿಡ್ಡೆ. SSLC ಅಲ್ಲಿ 3 ಆಗಿಲ್ಲ, 3 ಹೋಗೈತೆ. ನನ್ನ ಹತ್ರ ಎಲ್ಲಿಂದ ಬರ್ಬೇಕಪ್ಪ 500 ರೂಪಾಯಿ? ಯಾಕೋ ಎಲ್ಲ ರಿವರ್ಸ್ ಹೊಡಿತಿದ್ಯಲ್ಲ. ಕರೆಕ್ಟ್. ಲೋ ಲೋ, ಸಾರಿ ಕಣ್ರೋ. ಯಾಕಪ್ಪ? ನಿಮಗ್ ಗೊತ್ತಲ್ರೋ, ಹುಡುಗಿರು ನೋಡಿದ್ರೆ ನಾವು ಸ್ವಲ್ಪ ಸ್ಕೋಪ್ ತಗೊಳ್ಳೋದು ಜಾಸ್ತಿ ಅಂತ. ಇಷ್ಟ ದಿವಸ ಏನೇ ಮಾಡಿದ್ರು ಎಲ್ಲ ಒಟ್ಟಿಗೆ ಮಾಡ್ತಿದ್ವಿ. ರಶ್ಮಿನ್ ನೋಡಿದ ತಕ್ಷಣ ಸ್ಕೋಪಾ? ಅಯ್ಯೋ, ಇದೆಲ್ಲ ಮಾಮೂಲೆ ಅಲ್ಲೋ, ನಿನಗ್ ಗೊತ್ತಿಲ್ವಾ? ಅದೆಲ್ಲ ಓಕೆ ಮಗ. ಹೆಂಗೆ ರೇಷ್ಮೆ ಅಡ್ಜಸ್ಟ್ ಆಗ್ತದಾ? ಸೂಪರ್ ಮಗ. ಕೃಷ್ಣ ನೀ ಬೇಗನೆ ಬಾರೋ, ಕದ್ದು ಕದ್ದು ನೋಡದೆ ನನ್ನ ಮುದ್ದು ಮಾಡಲು ಬಾರೋ. ಕೃಷ್ಣ ನೀ ಬೇಗನೆ ಬಾರೋ ಬಾರೋ. ಯಾರು ಕರ್ದಂಗಿತ್ತು, ನನ್ನ ಅನ್ಕೊಂಡು ಒಳಗಡೆ ಬಂದಿದ್ದೆ. ನಾನ್ ಕರ್ದಿದ್ದು ಆ ಕೃಷ್ಣ ಪರಮಾತ್ಮನ್ನ. ಹಾ, ಕಂಠ ಕಂಠ ಕಂಠ. ರಶ್ಮಿ ಅವ್ರೆ, ನಿಮ್ಮನ್ನು ನೋಡ್ತಾ ಇದ್ರೆ ಅಯ್ಯೋ ಅಯ್ಯೋ ಅಯ್ಯೋ. ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿ ಸುಖ ಪಡೋ ವಯಸ್ಸಿನಲ್ಲಿ ಸುಖನೇ ಇಲ್ಲ. ರಶ್ಮಿ ಅವರೇ, ನಿಮ್ಮನ್ನು ನೋಡ್ತಾ ಇದ್ರೆ ನನ್ನ ಕಣ್ಣೆಲ್ಲ ಕಿತ್ಕೊಂಡ್ ಬರುತ್ತೆ. ರಶ್ಮಿ ಅವರೇ, ನೀವಿವಾಗ ಒಂಟಿಯಾಗಿದ್ದೀರಾ, ಅದಕ್ಕೆ ಜಂಟಿಯಾಗಿರೋಣ ಅಂತ ಬಂದಿದ್ದೀನಿ. ನಿಮಗೋಸ್ಕರ ನಾನು ಸರ್ವಸ್ವನ ಧಾರೆ ಎರಕ್ಕೆ ಸಿದ್ಧವಾಗಿದ್ದೀನಿ. ನೀವು ಕೂತ್ಕೊಳ್ಳಿಪ್ಪ, ಕೂತ್ಕೊಳ್ಳಿ. ಹಾರ್ಲಿಕ್ಸ್ ತಗೋತೀರಾ ಇಲ್ಲ ಕುಲ್ಫಿ ತಗೋತೀರಾ? ಕೂತ್ಕೊಳ್ಳಿ. ತಣ್ಣಗಿರೋ ಐಸ್ ಕ್ರೀಮ್ ತಿಂತೀರಾ ಇಲ್ಲ ಅಂದ್ರೆ ಬಿಸಿಯಾಗಿರೋ ಎಳ್ನೀರ್ ಕುಡಿತೀರಾ? ಹೇಳಿ, ಏನ್ ತಗೊಳ್ತೀರಾ? ಏನಾದ್ರೂ ತಗೋತೀನಿ. ಓ, ನಾನು ಏನ್ ಕೊಟ್ಟರು ತಗೋತೀರಾ? ನನ್ ಚಿನ್ನ ನೀವು. ಎಷ್ಟು ಒಳ್ಳೆಯವ್ರು ನೀವು. ನಾನು ಒಂಟಿಯಾಗಿದ್ದೀನಲ್ವಾ, ನಿಧಾನಕ್ ಮಾತಾಡೋಣ. ಕೂತ್ಕೊಳ್ಳಿಪ್ಪ. ಅಯ್ಯೋ, ಅವಸರ ಪಡ್ಬೇಡಿ, ಕೂತ್ಕೊಳ್ಳಿ. ಇನ್ನು ಎಷ್ಟು ಮಾತಾಡೋದಿದೆ ಅಲ್ವಾ? ನನ್ ಬಿಟ್ಬಿಡಿ. ಕೂತ್ಕೊಳ್ಳಿ. ಅಯ್ಯೋ, ನನ್ ಬಿಟ್ಬಿಡಿ, ನಂಗೆ ಅರ್ಜೆಂಟ್ ಕೆಲಸ ಇದೆ, ಬರ್ತೀನಿ ಆಮೇಲೆ. ಅಯ್ಯೋ, ಬಿಸಿ ಎಷ್ಟು ಮಾತಾಡ್ರೆ ಹೆಂಗಪ್ಪ? ಆಮೇಲೆ ಬರ್ತೀನಿ. ಇಲ್ಲ ಇಲ್ಲ, ಈಗ ತಿನ್ನಿಸ್ಬೇಕು ನಾನು. ಅಷ್ಟೇ, ಒಂದ್ ನಿಮಿಷಕ್ಕೆ ಬಂದ್ಬಿಡ್ತೀನಿ, ಆಯ್ತಾ? ಅಯ್ಯೋ, ಬಿಡಿ. ಅಯ್ಯೋ, ಅಯ್ಯೋ, ಬೆಂಕಿ.
ಆದಿಶಕ್ತಿ, ಆದಷ್ಟು ಬೇಗ ರಶ್ಮಿ ನನ್ ಬಲೆಗೆ ಬೀಳೋ ಹಾಗೆ ಮಾಡಮ್ಮ. ನಿನಗೆ 101 ತೆಂಗಿನಕಾಯಿ ಓಡಿಸ್ತೀನಿ. ಕಲ್ಲಾಗಿರೋ ಆ ದೇವ್ರು ನಿಮ್ ಕೂಗ್ ಕೇಳಿ ಐಸ್ತರ ಕರಗೋಗಿ ಕಷ್ಟ ಎಲ್ಲ ಪರಿಹಾರ ಆಗ್ಲಿ ಅಂತ ನೋಡಿ ಬಲಗಡೆಯಿಂದ ಸುಂದರವಾದ ದೇಹಕ್ಕೆ ಸುಂದರವಾದ ರೋಜಾ ಹೂವ ಕೊಟ್ಟಿದ್ದಾಳೆ. ತಗೊಳ್ಳಿ. ಆ ತಾಯಿ ಆದಿಶಕ್ತಿ ನಿಜವಾಗ್ಲೂ ನಿಮ್ ಪಾಲ್ಗಿದ್ದಾಳೆ. ನಿಮ್ ಕಷ್ಟನೆಲ್ಲ ಅರ್ಥ ಮಾಡ್ಕೊಂಡು ಆದಷ್ಟು ಬೇಗ ನೀವು ತಾಯಿ ಆಗೋ ಭಾಗ್ಯನ ಕರುಣಿಸಿದಾಳೆ. ಹಾ, ನಿಮ್ ಬಾಯರ್ಕೆಯಿಂದ ಹಾಗೆ ಆದ್ರೆ ಆ ದೇವ್ರಿಗೆ 101 ತೆಂಗಿನಕಾಯಿ ಹೊಡಿತೀನಿ. ಅಯ್ಯೋ, ನೀವು ಹೂ ಅಂದ್ರೆ ನೀವು ತಾಯಿ ಆಗೋ ಭಾಗ್ಯನ ನಾನೇ ಕರುಣಿಸ್ತೀನಿ. ಅಂದ್ರೆ ನೀವ್ ಹೇಳೋದ್ ನಂಗೆ ಅರ್ಥ ಆಗ್ತಾ ಇಲ್ಲ. ಒಂದ್ ನಿಮಿಷ ಬನ್ನಿ. ಎಲ್ಲಿಗೆ? ಬನ್ನಿ, ಆ ಕಡೆ ಹೋಗಿ ಮಾತಾಡೋಣ. ಬನ್ನಿ ಬನ್ನಿ ಬನ್ನಿ. ನೋಡಿ ರಶ್ಮಿ ಅವರೇ, ಕಿಟ್ಟಣ್ಣನ ನಂಬ್ಕೊಂಡಿದ್ರೆ ನಿಮ್ಗೆ ಯಾವ ಸುಖನೂ ಸಿಗಲ್ಲ. ಆ ಸುಖನ ನಾನ್ ನಿಮಗ್ ಕೊಡ್ತೀನಿ. ಓಹೋ, ಅಯ್ಯೋ ಬನ್ನಿ ಬನ್ನಿ. ಇನ್ನಿಬ್ರು ಬಾಕಿ ಇದ್ರು, ಅದ್ರಲ್ಲಿ ನೀವೊಬ್ರು. ಇನ್ನಿಬ್ರು ಬಂದ್ ಹೋಗಾಯ್ತು. ನೆನದವರ ಮನದಲ್ಲಿ ಅಂತ ನೀವ್ ಬಂದೇ ಬಿಟ್ರಿ. ನೀವ್ ಇಷ್ಟು ಬೇಗ ಸಿಗ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ರಶ್ಮಿ ಅವರೇ. ಬನ್ನಿ, ಲಕ ಲಕ ಕೂತ್ಕೊಳ್ಳಿ, ಜ್ಯೂಸ್ ತರ್ತೀನಿ. ಬೇಗ ಬಂದ್ಬಿಡಿ. ಇವತ್ತು ಸಿಕ್ಕಿರೋ ಚಾನ್ಸು ಬಿಡಲೇಬಾರ್ದು. ಅನ್ಭವಿಸ್ಬಿಡ್ಬೇಕು. ಇಲ್ಲ, ಕಮಾನ್. ಲಕ 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 ಲಕ. ಲಕ 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 ಲಕ. ನೀವು ಬಂದ್ಮೇಲೆ ಏನಕ್ಕೆ ಲೇಟು ಅಂತ ಈಗ್ಲೇ ರೆಡಿ ಆಗ್ಬಿಟ್ಟಿದೀನಿ. ಹೌದೌದು, ಒಳ್ಳೇದೇ ಆಯ್ತು. ಪ್ಯಾಂಟ್ ಬಿಚ್ಚೋದು, ಹೋಗೋದು, ಬರೋದು ಯಾಕೆ? ತಗೊಳ್ಳಿ. ಡಾರ್ಲಿಂಗ್, ನೀನ್ ಮೊದ್ಲು ಕುಡ್ಕೊಡು. ಕೊಡಿ. ಒಂದ್ ನಿಮಿಷ, ಸ್ಟವ್ ಮೇಲೆ ಅಕ್ಕಿ ಇಟ್ಟಿದ್ದೀನಿ. ಬೇಗ ಬಂದ್ಬಿಡಿ. ಗಿರಿ, ನಾನ್ ರೆಡಿ. ಛೇ, ಸ್ವರ್ಗ ಎಲ್ಲೋ ಇದೆ ಅಂತಾರೆ ಜನ. ಇಲ್ಲೇ ಇದೆ ರಶ್ಮಿ, ಸ್ವರ್ಗ ನಿಮ್ಮ ಮನೆಯಲ್ಲೇ ಇದೆ. ಬಾರೋ ನನ್ ರಾಜ. ಬಂದೆ ನನ್ ರಾಣಿ. ಬಾರೋ ಲಕ ಲಕ ಲಕ. ಬಂದೆ ಕಿಲ ಕಿಲ ಕಿಲ. ಬಾ ಗಿರಿ, ಬಾರೋ ನನ್ ಗಿರಿ. ಎಷ್ಟೊತ್ತು ಕಾಯಿಸ್ತೀಯ ನಿನ್ನ? ಆಮೇಲೆ ಬರ್ತೀನಿ. ಒಂದ್ ನಿಮಿಷ ಬಿಟ್ಟು ಬರ್ತೀನಿ. ದಯವಿಟ್ಟು ಬಿಡಿ ರಶ್ಮಿ, ಒಂದ್ ನಿಮಿಷ ಬಿಟ್ಟು ಬರ್ತೀನಿ. ಬಂದೆ ಬಂದೆ ಒಂದೇ ಒಂದ್ ನಿಮಿಷ. ಬಂದೆ ಬಂದೆ. ಲಕ ಲಕ, ಎಲ್ಲಿದ್ಯೋ? ಬೇಗ ಬಾರೋ ಲಕ ಲಕ, ಬಾರೋ ಗಿರಿ ಡಾರ್ಲಿಂಗ್. ಎಷ್ಟೊತ್ತಿಂದ ಕಾಯ್ತಾ ಇದೀನಿ ಗೊತ್ತಾ? ಬೇಗ ಬಾರೋ ಬಾರೋ ಗಿರಿ ಡಾರ್ಲಿಂಗ್. ಗಿರಿ, ಐ ಆಮ್ ರೆಡಿ. ಬೇಗ ಬಾರೋ ಡಾರ್ಲಿಂಗ್.
ಸತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ ನನಗದೆ ಏಯ್, ಈ ಕಡೆ ಜರುಗ್ಲಿ. ಸ್ವಲ್ಪ ಸರಿಯಾಗಿ ಗಿಡಗಳು ನೀರ್ ಹಾಕಿ ಇವ್ರು ಹೇಳಿದ್ರೆ ಹಾಕ್ತೀನೇನೋ. ಸರಿ ಗುಜ್ಜಿ. ಏನ್ ಬೆನ್ನು ಉಜ್ಜಿದ ಹಿಂಗೆ ಪಾತ್ರೆನೂ ಉಜ್ಜಿತಾ ಇದ್ದೀನಿ. ಏನ್ ಸುಶೀಲಮ್ನವ್ರೆ, ಏನು ಚೆನ್ನಾಗಿದ್ದೀರಾ? ಇವನ್ ಯಾರೋ ಸುಶೀಲಮ್ಮನ್ಗೆ ಹಳೆ ಡವ್ ಇರ್ಬೇಕು. ಸಾವಿತ್ರಮ್ಮ, ನೀವು ತಿಳ್ಕೊಂಡ ಹಾಗೆ ಯಾವ ಸೆಟ್ಟು ಇಲ್ಲ, ಅಪ್ಪಂತೂ ಇಲ್ವೇ ಇಲ್ಲ. ಸಾವಿತ್ರಿ ಅಮ್ಮ, ನಿಮ್ ತಾಯಣೆ ಗುರಿ ಅವ್ನ್ ಯಾರು ಅಂತ ನನಗ್ ಗೊತ್ತಿಲ್ಲ. ಅವನಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ರೀ. ಕಮಲು, ಯಾಕೆ ಕಮಲು ಹಿಂದಿಂದೆ ಹೋಗ್ತಾ ಇದೀಯಾ? ನಾನ್ ಯಾರು ಅಂತ ಗೊತ್ತಿಲ್ಲ ನಿನ್ಗೆ ಕಮಲು. ನೀನ್ ಯಾರು ಅಂತ ನನಗ್ ಗೊತ್ತಿಲ್ಲ. ಅಯ್ಯೋ ಬನ್ರಿ ಇಲ್ಲಿ. ಇವ್ರು ನಮ್ಮ ಯಜಮಾನ್ರು. ನಮ್ ಸಂಸಾರದಲ್ಲಿ ಉಳಿ ಇನ್ಬೇಡ, ನಿನ್ ಕೈ ಮುಗಿತೀನಿ. ಸೂರ್ಯ, ನಾನು ಪಾರು. ಯಾವಾಗ ಬಂದೆ? ಮತ್ತೆ ಈ ಊರಿಗೆ ವಾಪಸ್ ಬಂದ್ಬಿಟ್ಟಿಯಾ? ಪಾರು, ನನ್ನ ಹೆಸರು ಕೂಡ ನೀನ್ ಇನ್ನೂ ಮರ್ತಿಲ್ಲ ಅಂದ್ರೆ ರಿಯಲಿ ಯು ಆರ್ ಗ್ರೇಟ್. ಬಿಟ್ಬಿಟ್ಲು ಮೂವತ್ತೆರಡಲ್ಲ, ನಾನೇ ಪಾರು ಅಂತ. ಲೇ, ಇವನ್ ಯಾರು ನೀನ್ ಯಾರು? ಇವನ್ಗೂ ನೀನು ಏನೇ ಸಂಬಂಧ? ರೀ, ಈ ಮಾಂಗಲ್ಯದ ಮೇಲಾಡೆ ಇವನ್ ಹೆಸರು ನನಗೆ ಗೊತ್ತಿಲ್ಲ ರೀ. ಆ ಸೂರ್ಯ ಭಗವಾನ್ ನೆನೆಸ್ಕೊಂಡು ಇವನ್ ಹೆಸರನ್ನ ಸೂರ್ಯ ಅಂತ ಕರೆದ್ಬಿಟ್ಟೆ ರೀ. ಹೆಂಗ್ರಿ, ಸುಮ್ಮನೆ ಏನನ್ನೋ ಕಲ್ಪನೆ ಮಾಡ್ಕೊಬೇಡಮ್ಮ. ನನ್ ಮಗ ಇವನೆಲ್ಲೋ ನಮ್ ತಾಯಿ ಹಳೆ ಫ್ರೆಂಡ್ ಇರ್ಬೇಕು ಕಣೋ. ಸೂರ್ಯ ಯಾವಾಗ ಬಂದೆ? ನಾನು ಈ ಭೂಮಿಗೆ ಬಂದು 25 ವರ್ಷ ಆಯ್ತು. ನೀನ್ ತುಂಬಾ ತಮಾಷೆಯಾಗಿ ಮಾತಾಡ್ತೀಯ. ತಗೋಕಿ. ಈ ಜಾನ್ಕಮ್ನವ್ರೆ, ಈಗ್ಲೇ ನಮ್ ಹೆಸರುಗಳನ್ನ ಹೇಳಿ ನಮ್ ಒಟಾರದ ಗಂಡಸರ ತಲೆಗಳಲ್ಲಿ ಹುಳುಗಳನ್ನ ಬಿಟ್ಟಿದ್ದಾರೆ. ಇನ್ನೂ ಇಲ್ಲೇ ಠಿಕಾಣಿ ಹೂಡ್ಬಿಟ್ರೆ ನಮ್ ಗತಿ. ಗೋವಿಂದ ಗೋವಿಂದ ಗೋವಿಂದ, ಎಷ್ಟು ಚೆನ್ನಾಗಿ ಆಡ್ತೀರಾ ನೀವು. ಪ್ರಾಯಕ್ಕೆ ಬಂದ ಪಾಪದ ಹುಡುಗ್ರ. ಯಾಕೆ ನೀವಿನ್ನೂ ಯಾರನ್ನು ಹುಡ್ಕೊಂಡು ಹೋಗ್ಲಿಲ್ವಾ? ಬಿತ್ತಲು ನಮ್ಮುಡಕ್ಕೆ ಕರಿ. ಈ ವಟಾರದಲ್ಲಿ ಬ್ಯಾಚುಲರ್ಗೆ ಮನೆ ಬಾಡಿಗೆ ಕೊಡೋ ಸರಿಯಲ್ಲ. ಟಕ್ಲು ಸ್ವಲ್ಪ ಸುಬ್ಬಾ ಶಾಸ್ತ್ರಿ, ನಿನಗ್ ಬೇಕಿತ್ತ ಇದಲ್ಲ? ಸ್ವಲ್ಪ ಮುಚ್ಕೋತೀರಾ? ಈ ವಟಾರಕ್ಕೆ ಬಾಡಿಗೆಗೆ ಬಂದಾಗ ನೀವು ಬ್ಯಾಚುಲರ್ಸೇ. ಹಂಗಲ್ಲ ಜಾನಕಮ್ಮನವ್ರೆ, ಇನ್ನೆಂಗೆ ಡಿಂಗ್ರಿ ಅವ್ರೆ? ನಿಮ್ಮನೇಲಿ ಒಬ್ಳೆ ಮಗಳು, ಇವತ್ತು ನಾಳೆ. ಅವ್ರ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ನಮ್ ಹೆಂಡತಿರ್ ಬಗ್ಗೆ ನಮ್ಮ ಹೆಂಡತಿರ ಬಗ್ಗೆ ಅದು ನಿಮ್ ಹೆಂಡತಿರ್ ಬಗ್ಗೆ. ಅದ್ಯಾಕ ಅದಲ್ಲ ನಿಲ್ಸ್ಬಿಟ್ಟೆ, ಮುಂದೆ ಕೇಳಯ್ಯ. ಅವರೆಲ್ಲ ನನ್ಗೆ ನೆನ್ಸ್ಕೊಂಡ್ರೆ ನಾಚಿಕೆ ಆಗುತ್ತೆ. ಅಮ್ಮ ನಿಂತ್ಕೊಳ್ಳಮ್ಮ. ಕಾಶಿಗೋಗೋ ಅವಸರ ಆದ್ರೂ ಏನಮ್ಮ? ನೋಡೋ, ನಿನಗಂತೂ ಅವಸರ ಇದೆಯೋ ಇಲ್ವೋ ಗೊತ್ತಿಲ್ಲ. ನಾನಂತೂ ನನ್ ಮೊಮ್ಮಗನ್ನ ನೋಡ್ಲೇಬೇಕು. ಅದಕ್ಕೆ ಕಣೋ ಪೆದ್ದೆ, ನಿನಗ್ ಬೇಗ ಮಕ್ಳಾಗ್ಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊಂಬರಕ್ ಹೋಗ್ತಾ ಇದ್ದೀನಿ. ರಶ್ಮಿ, ನೀನಾದ್ರೂ ಹೇಳು ಅಮ್ಮಂಗೆ ಹೋಗ್ಬೇಡ ಅಂತ. ನಾನ್ ಎಷ್ಟ್ ಹೇಳಿದ್ರು ಕೇಳ್ತಾನೆ ಇಲ್ಲ. ಒಂದೇ ಹಠ ಮಾಡ್ತಿದ್ದಾರೆ. ನೋಡಮ್ಮ ರಶ್ಮಿ, ನಾನ್ ತಾನೇ ಯಾರಿಗೋಸ್ಕರ ಹೋಗ್ಲಿ? ನಿನಗೆ ಒಂದು ಮಗು ಆಗ್ಲಿ ಅಂತ. ಆಮೇಲೆ ನೀನ್ ಹೋಗು ಅಂದ್ರೂ ನಾನು ಹೋಗಲ್ಲ. ಆದ್ರೆ ನಾನ್ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬರೋದ್ರೊಳಗೆ ನೀನ್ ತಂದೆ, ನಾನ್ ಅಜ್ಜಿ ಆಗಿದ್ದೀನಿ ಅಂತ ನೀನ್ ಹೇಳಿದ್ರೆ ಸಾಕು. ಶಾಸ್ತ್ರಿಗಳೇ, ನೀವಾದ್ರೂ ಹೇಳಿ ಅಮ್ಮಂಗೆ ಹೋಗ್ಬೇಡ ಅಂತ. ಹೋಗ್ ಬರ್ಲಿ ಬಿಡಯ್ಯ. ಪುಣ್ಯಕ್ಷೇತ್ರ ದರ್ಶನ ಮಾಡ್ಕೊಂಡ್ ಬಂದ್ರೆ ನಿನಗೆ ಪಾಪ ಆಗುತ್ತೆ. ಪಾಪು ಆಗುತ್ತೆ. ಅಮ್ಮ, ನೀವೇನು ಯೋಚನೆ ಮಾಡ್ಬೇಡಿ. ಬೇಗ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ನಿಧಾನವಾಗಿ ಬನ್ನಿ. ಇವರಿಬ್ಬರಿಗೂ ಮಕ್ಕಳಾಗೋಕೆ ನಾವ್ ಏರ್ಪಾಟ್ ಮಾಡ್ತೇವೆ. ಅಯ್ಯೋ ಹೋಗಿ ಬನ್ನಿ. ಎಲ್ಲ ಓಕೆ, ಈ ಬ್ಯೂಟಿ ಯಾಕೆ? ಲವ್ ಮಗ, ಅಲ್ಲಿ ನೋಡ್ರು, ನಾಗರಾವ್ ಪಿಕ್ಚರ್ ಅಲ್ಲಿ ಮಾರ್ಗರೆಟ್ಗೆ ನಮ್ಮಣ್ಣ ಡಾಕ್ಟರ್ ವಿಷ್ಣುವರ್ಧನ್ ಕಿಸ್ ಕೊಟ್ಟಾಗ ಹೇಗಿದ್ಲು ಹಾಗೇ ಇದ್ದಾಳಲ್ಲೋ. ನಾನ್ ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬಲ್ಲೆ ಅನ್ನೋದಕ್ಕೆ ನಿನ್ ಮಗಳ ತುಟಿಗ್ ನಾನ್ ಕೊಟ್ಟಿರೋ ಮುತ್ತೆ ಸಾಕ್ಷಿ. ಇವನಿನ್ನು ಓಲ್ಡ್ ಸ್ಟೈಲ್ ಬಿಟ್ಟಿಲ್ಲ. ಅವಳು ನನ್ ಜೂಲಿ ತರ ಇದ್ದಾಳ ಕಣೋ.
ಅವ್ಳು ಸೊಂಟ ನೋಡ್ರು ನಮ್ಮ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ನಾನಿನ್ನ ಮರೆಯಲಾರೆ ಫಿಲಮ್ ಅಲ್ಲಿ ಲಕ್ಷ್ಮಿ ಇದ್ದಂಗಿದ್ದಾಳಲ್ಲೋ. ಏನ್ ಸಿಕ್ಸಿ ಆಗಿದಳು. ಆಹಾ ಎಲ್ಲಿದ್ಲಪ್ಪ ಇವಳು ಇಷ್ಟು ದಿವಸ. ಆಯ್ ಮೇರ ಬುಲ್ಬುಲ್ ಬರ್ತ್ಯಾ. ಶಿಷ್ಯ ಸ್ಮೈಲ್ ಮಾಡ್ಬಿಟ್ಲಲ್ಲೋ, ಒಂದ್ ಕೈ ನೋಡೇ ಬಿಡೋಣ. ನಮ್ದೇ ಕಾರು ಎಲ್ಲೋಗ್ಬೇಕು ಹೇಳಿ, ಕರ್ಕೊಂಡು ಹೋಗ್ತೀವಿ. ನೀವೆಲ್ಲಿ ಕರೆದ್ರೂ ಬರ್ತೀನಿ. ಕಾಳಕ್ಕಿದ ತಕ್ಷಣ ಬಿಟ್ಬಿಟ್ಲಲ್ಲ. ಲೋ ಕಾರಿನ ಕೀ ಕೊಡೋ. ಲೋ ಕಾರ್ ಕೀ ಕೊಟ್ಟಿದ್ದಲ್ಲ ಎಲ್ಲೋ. ಕೀನಾ ನಿಮ್ಗೆ ಕೊಡ್ಲಿಲ್ವಾ? ಕೊಟ್ನಲ್ಲೋ. ಅಯ್ಯೋ ಎಲ್ಲೋ ಮಿಸ್ ಆಗ್ಬಿಟ್ಟಿದೆ ಕಾರು. ಅಲ್ಲಿ ಬಿದ್ದಿತ್ತು, ಇದು ನಿಮ್ದೇನಾ? ಇದೆ 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 ಕೊಡಿ. ಮಗ ನಂಗೆ ಸರಿ ಕಾರ್ ಓಡ್ಸಕ್ ಬರಲ್ಲ, ಹುಷಾರು. ಓಕೆ ಓಕೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಬನ್ನಿ ನೀವು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಮೈ ಸ್ವೀಟ್ ಡ್ಯಾಡಿ. कुत्ते मैं कौन हूँ? ಕನ್ಮರ್ ಲಾಲ್. ಯಾರಮ್ಮ ಈ ಜೂಲ್ ನಾಯಿಗಳು? ಹಾಗಲ್ಲ ಡ್ಯಾಡಿ, ಅವರೆಲ್ಲ ತುಂಬಾ ಒಳ್ಳೆಯವರು. ಅವರು ನನ್ನ ಪ್ರೀತಿಸ್ತಾರಂತೆ. ಮಾವ ನಿಮ್ ಮಗಳನ್ನ ನೋಡ್ದಾಗ್ಲೇ ಅನ್ಕೊಂಡೆ ಅವಳು ಒಳ್ಳೆ. ನಾನು ಹಾಗೆ ಅನ್ಕೊಂಡೆ, ನೀವು ಒಳ್ಳೆ ಜೇಮ್ಸ್ ಬಾಂಡ್ ತರ ಇರ್ತೀರಾ ಅಂತ. ಮಾವ ನೀವು ಅಂದ್ರೆ ಲಕ ಅಂತ ತಾಳಿ ಕಟ್ಟಿ ಅಳಿಯ ಆಗ್ಬಿಡ್ತೀನಿ. ಕುತ್ತೆ ಕನ್ವರ್ ಲಾಲ್. ಬಾಮ್ಮ ನೋಡಿ, ನಿಮ್ಮಲ್ಲಿ ನನ್ನ ಮಗಳನ್ನ ಯಾರು ಮದುವೆ ಮಾಡ್ಕೋಬೇಕು ಅಂತಿದ್ದೀರೋ ಅದನ್ನ ನೀವೇ ಡಿಸೈಡ್ ಮಾಡಿ. ಕುತ್ತೆ ಕನ್ವರ್ ಲಾಲ್ ಬೋಲೋ, ಕಮಾನ್. ನೀವಿಲ್ಲಿಂದ ತಪ್ಪಿಸ್ಕೊಂಡು ಹೋಗೋ ಸಾಧ್ಯ ಇಲ್ಲ. ನಿಮ್ಮಂಥ ಪೊರಕೆಗಳಿಂದ ಮರ್ಯಾದಸ್ತ್ರ ಹೆಣ್ಮಕ್ಳು ಬೀದಿಲಿ ಓಡಾಡಕ್ಕಾಗಲ್ಲ. ಅದಕ್ಕೆ ನಾನು ನನ್ನ ಮಗಳಿಗೆ ಹೇಳಿದ್ದೆ, ಯಾರಾದ್ರೂ ನೀನು ಕೆಣಕಿದ್ರೆ ನೀ ಕೋಪ ಮಾಡ್ಕೋಬೇಡ, ಜಗಳ ಆಡಬೇಡ, ನಿನ್ನ ಮರ್ಯಾದನೆ ಹಾಳಾಗತ್ತೆ. ಅವ್ರನ್ನ ಉಪಾಯದಿಂದ ಮನೆ ಕರ್ಕೊಂಡು ಬಾ, ನಾನು ಅವರಿಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿದ್ದೆ. ಈಗ ನಿಮಗೆ ಬುದ್ಧಿ ಕಲಿಸ್ತೆ. ಸರ್ ದಯವಿಟ್ಟು ನಮ್ನ ಕ್ಷಮಿಸ್ಬಿಡಿ ಸರ್, ಇನ್ಮೇಲೆ ಇಂಥ ತಪ್ಪು ಮಾಡೋದೇ ಇಲ್ಲ. ನಮ್ ಬಟ್ಟೆ ಕೊಟ್ಬಿಡಿ ಕನ್ವರ್ ಸಾಬ್. ಕನ್ವರ್ ಲಾಲ್ ಬೋಲೋ. ಇನ್ನೊಂದು ನಿಮಿಷ ನೀವಿಲ್ಲಿ ನಿಂತ್ರೆ ಇದು ಸಹಿತ ಇರಲ್ಲ. ಮೈ ಕೋನು ಕುತ್ತೆ ಕನ್ವರ್ ಲಾಲ್ ಬೋಲೋ. ಸೂರ್ಯ ನನ್ ಗಂಡ ಪೀ ಒಟ್ಟು ಬರೋ ಹೊತ್ತಾಯ್ತು. ನನ್ನ ಹತ್ರ ಬಾ. ನಿನ್ಗೆ ಯಾಕೆ?
ನಾನು ಹೊಡಿತೀನಿ ಸ್ಟಡಿ. ಹಲೋ, ಏನಿಲ್ಲ, ನಿಮ್ ಹೆಂಡತಿಯರೆಲ್ಲ ತುಂಬಾ ದಪ್ಪ ಇದಾರಲ್ಲ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಎಲ್ಲಿ ಹೊಗೆ ಹಾಕಿಸ್ಕೊಂಡ್ಬಿಡ್ತಾರ, ಅದಕ್ಕೆ ಸ್ಲಿಮ್ ಆಗ್ಲಿ ಅಂತ ಎಕ್ಸರ್ಸೈಸ್ ಮಾಡಿಸ್ತಾ ಇದ್ದೆ. ಅರ್ಚನಾ, ಅದು ಆಫೀಸ್ ಟೈಮ್ ಆಯ್ತು, ಹೋಗಲ್ವಾ? ಸಿಗರೇಟ್ ಗಿರಾಕಿ ಬರೋ ಟೈಮ್ ಆಯ್ತು ಅನ್ಸುತ್ತೆ, ಅದಕ್ಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದಾಳೆ ಇವತ್ತು. ಅವನು ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಟೈಮ್ ಆಯ್ತು ಅಂದೆ. ಯಾಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ? ಹೋಗಿ ಒಂದ್ ಗ್ಲಾಸ್ ನೀರು ತಗೊಂಬ. ಸರಿ ಸರಿ. ಕಳ್ಳ ಸಿಕ್ಬಿಟ್ಟ. ಕಳ್ಳ ಕಳ್ಳ ಯಾರ ನೀನು? ನನ್ನ ಮನೆಗೆ ಅಡ್ಕೊಂತ್ಯಾ? ಅರ್ಚನಾ, ಎಷ್ಟು ಧೈರ್ಯ ನಿನಗೆ? ಯಾರ ನೀನು? ನಾನು ಕಣೆ, ನಿನ್ ಗಂಡ ಕಣೆ. ಅಯ್ಯೋ, ನೀವಾ? ಕಾಟನ್ನಿಂದ ನೀವೇನ್ರಿ ಮಾಡ್ತಿದ್ರಿ? ತೂ ನಿನಗೇನೆ ಬಂತು ಸಿಗರೇಟ್ ಸೇದ ಅಂತದ್ದು? ಸಾರಿ ರೀ, ನನಗೆ ಚಿಕ್ಕ ವಯಸ್ಸಿಂದನೂ ಸಿಗರೇಟ್ ಸೇದೋ ಅಭ್ಯಾಸ. ಅದಕ್ಕೆ ನೀವು ಆಫೀಸ್ಗೆ ಹೋದ್ಮೇಲೆ ಕಿಟಕಿ ಬಾಗಿಲೆಲ್ಲ ಮುಚ್ಕೊಂಡು ಸಿಗರೇಟ್ ಸೇದ್ತಾ ಇದ್ದೆ. ಅಯ್ಯೋ ನಿನ್ನ, ದಯವಿಟ್ಟು ಕ್ಷಮಿಸಿ, ಇನ್ ಮುಂದೆ ಯಾವತ್ತೂ ಸೇದಲ್ಲ. ಚಿನ್ನ. ಸುರಲೋಕ ಸುರಪಾನವಿದೆ ಸ್ವರ್ಗ ಸಮಾನಂ ತಲೆದಾಡಿಸಿ ತಲೆದೂಗಿಸಿ ಮಧುಮಂತಿನ ಪಾನ ಕುಡಿ. ಸೂರ್ಯ, ನಂಗೆ ಅಭ್ಯಾಸ ಅಲ್ಲ, ಪ್ಲೀಸ್. ತಗೊಂಡ್ರೆ ಕುಡಿಯೋ ಅಭ್ಯಾಸ ಆಗತ್ತಪ್ಪ. ನನಗೂ ಅಭ್ಯಾಸ ಇರ್ಲಿಲ್ಲಪ್ಪ. ಇದು ಚಾಮನ್ ಸವಾಸ ಮಾಡಿದೆ ನೋಡು, ಅವನು ಇದನ್ನೆಲ್ಲ ಕುಡಿಯೋದ್ ಕಲ್ಸ್ಬಿಡ ನನಗೆ. ನೀವೇನೇ ಹೇಳಿ ಶಾಸ್ತ್ರಿಗುಡ್ಲೆ, ಈ ಸುರಪಾನದ ಮುಂದೆ ಯಾವ ಪಾನಕರು ಇಲ್ಲ ನೋಡಿ. ಕುಡಿಯೋದೇ ತಪ್ಪು ಅಂತಾರೆ, ಅಂತದ್ರಲ್ಲಿ ಈ ರೀತಿ ಕುಡ್ಸೋದು ಎರಡೂ ತಪ್ಪಲ್ವಾ? ಕುಡಿಯೋದು ಕೆಡ್ತು ನಿಜ, ಆದ್ರೆ ಈ ಕುಡ್ತಕ್ಕಿಂತ ಇನ್ನೊಂದಿದೆಯಲ್ಲ, ಅದೇ ಗುಟ್ಕ, ಅದು ಡೇಂಜರ್, ಬಹಳ ಡೇಂಜರ್. ಅದಕ್ಕೆ ಏನು ಕುಡಿ ತಗೋ. ಏನು ಶೆಕೆನಪ್ಪ, ದೇವ್ರೆ, ಈ ಸೆಕೆ ಕಾಲದ ಬದಲು 365 ದಿವಸ ಚಳಿಗಾಲ ಇದ್ದಿದ್ರೆ ನನ್ನ ಹೆಂಡತಿನ ಹಾಗೆ ಆಯಾಗ ತಪ್ಕೊಂಡು ಕಾಲ ಕಳೀತಿದ್ದಲ್ಲಪ್ಪ. ಸುಮ್ಮನೆ ಇರ್ರಿ, ಚಳಿಗಾಲ ಬಂದಾಗ ಚಳಿ ತಡ್ಕೊಳಕ್ಕಾಗ ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ವಾ? ಕಿಸಿಯೋದು ಅಷ್ಟರಲ್ಲೇ ಇದೆ. ನಿನ್ನಂಥವಳು ಗಣ್ಣದಲ್ಲ, ನನ್ನ ಕಡೆದಲ್ಲಿ ನಾನು ನೋಡ್ಕೋಬೇಕು. ನೋಡು, ನಾನು ಮಾಡಿ ಮೇಲೆ ಮಲ್ಕೊಂತೇನೆ. ಅಬ್ಬಾ, ಏನ್ ಶೆಕೆರಿ ಹಾಳಾದಿ. ಬೇಸಿಗೆ ಕಾಲ ಆದ್ರೆ ಯಾಕೆ ಬರುತ್ತೋ ಅನ್ಸುತ್ತೆ. ಕೆಳಗಡೆ ಮಲ್ಕೊಳ್ಳೋ ಅಂದ್ರೆ ಸೊಳ್ಳೆಗಳ ಕಾಟ, ಶೆಕೆ ಬೇರೆ. ಏನ್ ಮಾಡೋದು? ಆಹಾ, ಯಾರೋ ನನಗೋಸ್ಕರನೇ ಹಾಸಿಗೆ ಹಾಸಿದ್ದಾರೆ ಅಂತ ಕಾಣಿಸುತ್ತೆ. ಈ ವಟಾರದಲ್ಲಿ ನನ್ನ ಕಟ್ರೆ ಒಂಥರ ಭಯ ಕಟ್ರೆ. ಇಲ್ಲೇ ಒಂದು ಸ್ವಲ್ಪ ಹೊತ್ತು ಮಲಗಿರೋಣ. ಅಯ್ಯೋ ಕಡ್ದಾಕ್ಬಿಟ್ರಲ್ಲಪ್ಪ. ಲೇ, ನಿಮ್ಗೆ ಏನೋ ಬಂತು ದೊಡ್ಡ ರೋಗ, ನನ್ನ ತುಟ್ಟಿನ ಯಾಕೋ ಕಡ್ದ್ರಲ್ಲೇ. ಇನ್ನೊಂದು ಸ್ವಲ್ಪ ಹೊತ್ತಿದ್ರೆ ನನ್ನ ಚೀಲಾನೇ ಹಾಳು ಮಾಡ್ಬಿಡ್ತಿದ್ರಲ್ಲ. ಅಯ್ಯೋ, ಬಡ್ಡೈದಿಗಳ. ಎರಡು ಲೀಟರ್ ಹಾಲು ಕೊಡಿ. ಗುಡ್ ಮಾರ್ನಿಂಗ್. ಇಲ್ಲ, ಗುಡ್ ನೈಟ್ ರಶ್ಮಿ ಅವರೇ. ಅದು ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಮಾತಾಡಿ. ನಿಮ್ಮಂತ ಟೀನೇಜರ್ಗೆ ಎಷ್ಟೋ ಆಸೆಗಳಿರುತ್ತೆ, ಆದ್ರೆ ನಿಮ್ ಗಂಡ ಈ ತರ ಆದಾಗ ನಿಮ್ಮ ಆಸೆಗಳನ್ನ ಪೂರೈಸ್ಕೊಳ್ಳೋದು ಹೇಗೆ?
ನನ್ ಮಾತ್ ಬೇಜಾರಾಗಿದ್ರೆ ಕಪಾಳ ಕೊಡ್ದು. ಒಟ್ಟಾರೆ ತುಂಬಾ ಜನ ಇರ್ತಾರೆ. 10ನೇ ತಾರೀಕು ಚಾಮರಾಜಪೇಟೆಲಿರೋ ನಮ್ ಚಿಕ್ಕಪ್ಪನ ಮನೇಲಿ ಯಾರೂ ಇರೋಲ್ಲ. 10 ಗಂಟೆ ಬೆಳಗ್ಗೆ ನೀವ್ ಅಲ್ಲಿಗೆ ಬಂದ್ಬಿಡಿ. ರಾತ್ರಿವರೆಗೂ ಸ್ವರ್ಗದಲ್ಲಿ ತೇಲಾಡೋಣ. ಅದೇ ನನಗ್ ಬೇಕಾಗಿರೋದು. ಕಾಂಪೌಂಡ್ ಒಳಗಡೆ ಬರೋಕ್ಕಿಂತ ಮುಂಚೆ ರೆಡ್ ಬಾವುಟ ಹಾಕಿದ್ರೆ ಬರ್ಬೇಡಿ, ಗ್ರೀನ್ ಬಾವುಟ ಹಾಕಿದ್ರೆ ಮಾತ್ರ ಬನ್ನಿ. ಸರಿ, ನಾನ್ ನಿನ್ ಬರ್ಲಾ? ಬರ್ತೀನಿ. ಬಾಯ್ ಬಾಯ್. ಬಾಯ್. ಆಹಾ, ಅಯ್ಯೋ 10 ಗಂಟೆ ಆಯ್ತು, ಇನ್ನೂ ರೆಡ್ ಫ್ಲಾಗೇ ಇದೆಯಲ್ಲ. ಗ್ರೀನ್ ಫ್ಲಾಗ್ ಯಾವಾಗ ಬರುತ್ತೋ? ಗ್ರೀನ್ ಫ್ಲಾಗ್ ಬಿತ್ತು, ಅದೃಷ್ಟ ಬಂತು. ಯೇ ಫಸ್ಟ್ ಕ್ಲಾಸ್ ಅರೇಂಜ್ಮೆಂಟು. ನನಗೋಸ್ಕರನೇ ಕಾಯ್ತಾ ಇದ್ದಾಳೆ. ಆಹಾ, ಆ 1, ಆ 2, ಆ 3. ಬನ್ನಿ. ನಿಮ್ ಕೈಯಲ್ಲಿ ನನ್ ಕಾಲು ಒತ್ತಿಸ್ಕೋಬೇಕು ಅಂತ ತುಂಬಾ ಆಸೆ ರೀ. ಈ ವಿಷಯ ನಿಮ್ಮ ಅಪ್ಪಂಗ್ ಗೊತ್ತಾಗ್ಬಿಟ್ರೆ? ಅಯ್ಯೋ, ಇಂಥ ವಿಷಯನೆಲ್ಲ ನಮ್ಮ ಅಪ್ಪಂಗೆ ಹೇಳ್ತೀನ? ಆ ಬಾಂಡ್ಲಿ ನಮ್ಮಪ್ಪ ಯಾವಾಗ ನೋಡಿದ್ರು ನಮ್ಮಮ್ಮನ್ ಸೀರೆ ಸರಿ ಇಟ್ಕೊಂಡು ತಿರ್ಗಾಡ್ತಾ ಇರ್ತಾನೆ. ಹೌದಾ? ಅಷ್ಟೊಂದು ಅಯೋಗ್ಯನ ನಿಮ್ಮಪ್ಪ? ಇಂಥ ಸಮಯದಲ್ಲಿ ಬೇರೆ ಮಾತೆಲ್ಲ ಯಾಕೆ? ನನ್ ಕೆಲ್ ತಡ್ಕೊಳಕ್ಕಾಗ್ತಿಲ್ಲ. ಬೇಗ ನಿಮ್ ತುಟಿಗೆ ಒಂದು ಮುತ್ಕೊಡ್ಲಾ? ರಶ್ಮಿ ಡಾರ್ಲಿಂಗ್, ಇನ್ ಸ್ವಲ್ಪ ಮೇಲ್ ಬರ್ಲಾ? ಬನ್ನಿ. ಇನ್ ಸ್ವಲ್ಪ ಮೇಲ್ ಬರ್ಲಾ? ಬನ್ನಿ. ಅವಳು ನನ್ನ ಲವರಾ? ಚೇ ಅವಳು ನನ್ನ ವೈಫಾ? ಅದೆಂಗಾಗ್ತಾಳೆ? ಅವಳು ನನ್ನ ಸ್ಟೆಪ್ನಿನಾ? ಬ್ಯಾಡ್ ಕಲ್ಚರ್. ಈಗಂದ್ರೆ ಆಯ್ ರಶ್ಮಿ, ನನ್ಗೆ ಯಾಕ್ರಿ ಹೊಡಿತೀರಾ? ನಾನೇನ್ ಮಾಡ್ದೆ? ನನ್ನ ಹೆಂಡತಿ ಹೆಸರು ಕರೀಚ. ನನ್ನ ಹೆಂಡತಿಗೂ ನಿಂಗು ಏನೋ ಸಂಬಂಧ? ಎಷ್ಟು ದಿವಸದಿಂದ ಇಟ್ಕೊಂಡಿದ್ಯಾ? ಹೇಳೋ, ನಿಜ ಹೇಳೋ. ನಾನೆಲ್ರಿ ಕರ್ದೆ? ನೋಡಿದ್ರೆ ನನ್ಗೆ ಗೊತ್ತಿಲ್ಲ ರೀ. ನನ್ನ ಮಗ ಬರಲಿ, ನಿಂಗೂ ಹಂಗೇನೆ ಸಂಬಂಧ? ಇಟ್ಕೋ ನನ್ನ ಮಗ, ನಿಂಗೆ ಬಿಡೋದ ಇವತ್ತು. ಇಷ್ಟ ಮೇಲ್ ಬಂದ್ರು ಯಾಕೆ ಉಲ್ಟಾ ಮಲ್ಗಿದ್ಯಾ? ಸ್ವಲ್ಪ ತಿರುಗು. ಅಯ್ಯೋ, ರೊಮ್ಯಾನ್ಸ್ ಮಾಡ್ತೀಯಾ? ಹುಡುಗಿ ಬೇಕಾ ನಿನಗೆ? ರಶ್ಮಿ ಬೇಕಾ ನಿನಗೆ? ಯಾವ ರಶ್ಮಿ? ಲವ್ ಮಾಡ್ತಿದ್ಯಾ ಅವಳ? ರೊಮ್ಯಾನ್ಸ್ ಮಾಡ್ತೀನಾ? ಬಿಟ್ಬಿಡು. ದಕ್ಷಿಣ ಕಸರ ತಾವಂಬಿಟ್ಟು ಶಾಸ್ತ್ರಿ, ಎಷ್ಟು ಆಸೆ ನಿನಗೆ? ಹೇಳ ಮೇಲೆ ರಶ್ಮಿ ಬೇಕಾ? ಹುಡುಗಿ ಬೇಕಾ? ಹುಡುಗಿ ಬೇಕಾ ನಿನಗೆ? ಪೂಜೆ ಮಾಡ್ಕೊಂಡು ಮರ್ಯಾದೆ ಯಾಕಲ್ಲಿ ಹೊಟ್ಟೆ ಬಿಚ್ಚಾಕಲ್ಲಿ ಬೇಡ ಗುರು, ತುಂಬಾ ಮರ್ಯಾದಸ್ಥರು ವಂಶ. ಅಯ್ಯೋ, ಹಾಕ ಬೇಗ ಬೇಗ. ಮರ್ಯಾದೆ ಎಲ್ಲ ಹಿಂದ್ಗಡೆ ಬಾಗ್ಲೆ ಸರಿ ನಡೆ. ಬೇಡ, ರೈಟ್ ಹೇಳ. ನೋಡು, ಇದೆಲ್ಲ ಚೆನ್ನಾಗಿರಲ್ಲ. ನೋಡು, ಬೇಡ. ನನ್ ಮೇಲೆ ಚಾಲೆಂಜ್ ಮಾಡಕ್ ಬರ್ತೀನಲ್ಲ ಶಾಸ್ತ್ರಿ? ಚಾಲೆಂಜ್ ಸುಮ್ನೆ ಬಾಯಿ ಮಾತಿಗೆ ಹೇಳ್ಬಿಟ್ಟೆ. ದಯವಿಟ್ಟು ಬಿಟ್ಬಿಡು ನನ್ನ. ಹುಡುಗಿ ಬೇಕನ? ಯಾವ ಹುಡುಗಿ ಸಾವಸಕ್ಕೂ ಹೋಗಲ್ಲ ಅಂತ ಹೇಳಿದ್ದಲ್ಲ. ಅಯ್ಯಪ್ಪ, ಹೋಗಲ್ಲ. ನೆಕ್ಸ್ಟ್ ಗಿರಾಕಿ ಕಾಯ್ತಾ ಇದೆ. ಕಮೆನ್. ಹೊಟ್ಟೆ ಬಿಚ್ಚಾಕೊಳ್ತೀನಲ್ಲ. ಅಯ್ಯೋ ಬಿಡ್ರಿ, ಗ್ರೀನ್ ಫ್ಲಾಗ್ ಬಂದಿದೆ, ಬಿಡ್ರಿ ನಾನು ಹೋಗ್ಬೇಕು, ಬಿಡ್ರಿ. ಅಯ್ಯೋ ನನ್ನ ನಿಜ ಶರ್ಟ್ ಬಿಡು. ಯಾರತ್ರನೂ ಒದೆ ತಿಂದಿರೋ ವಾಯ್ಸ್ ತರ ಇದೆಯಲ್ಲ. ಅಂದ್ರೆ ಟ್ರಾಫಿಕ್ ಜಾಮ್ ಆಗಿ ಆಕ್ಸಿಡೆಂಟ್ ಆಗೋಯ್ತೇನೋ ಅಂತ. ಎಸ್, 100% ಕರೆಕ್ಟ್. ಎಲ್ಲ ಬಿಚ್ಕೊಂಡು ಉಣ್ಣಕ್ ಬಂದ್ಬಿಟ್ಟಿದ್ದೀರಾ? ಸ್ವಲ್ಪ ತಿರುಗ್ತೀಯಾ?
ಖಂಡಿತ ಗೊತ್ತಿಲ್ಲ ಅಣ್ಣ. ಅಯ್ಯೋ ಏನು ಅಂತ ಬಂದ್ಬಿಟ್ಟೆ. ಅಯ್ಯೋ ಇನ್ನೊಂದ್ಸಲಿ ಬರೋಣ. ಅಯ್ಯೋ ಬಿಟ್ಬಿಡೋಣ ನಾನು ಬಾಡಿ ಬಿಡಲ್ಲ. ಅಯ್ಯೋ ಬಿಟ್ಬಿಡೋಣ ಅಣ್ಣ. ತೋರಿಸಿ ಶಕ್ತಿನ ಬಿಟ್ಬಿಡೋಣ ಅಣ್ಣ. ಪ್ಯಾಂಟ್ ಬಿಟ್ಬಿಡೋಣ. ಇರೋದೇ ಒಂದು ಪ್ಯಾಂಟ್ ಅಂಡರ್ವೇರ್ ಹಾಕಿಲ್ಲ ನಾವು ಬೇಡಣ. ಮರ್ಯಾದೆ ಕಲಿ ಬೇಡಣ. ಮರ್ಯಾದಸ್ತರು ನಾನೇ ಬಿಚ್ಚಲ ಬೇಡಣ ಪ್ಯಾಂಟ್ ಬಿಟ್ಬಿಡ. ಅಂಡರ್ವೇರ್ ಹಾಕಿಲ್ಲ ನೋಡಿಲ್ಲ ಅಂದ್ರೆ ಹುಡುಗಿ ನಮ್ಮ ತಂದೆ ಗೊತ್ತಾಗುತ್ತೆ. ಡ್ಯಾನ್ಸ್ ಮಾಡ್ತೀಯ ಬರಲ್ಲ ಈಗ ಮಾಡು ನಾಯಿ ಹೊಡೆದಂಗೆ ಹೊಡ್ಬಿಟ್ಟ ಮಗ. ಬಿದ್ದಿರೋ ಧರ್ಮದೇಟ್ಗೆ ಒಂದು ಕಪ್ ಟೀ ಬೇಕೇ ಬೇಕು. ಅಯ್ಯಪ್ಪ ಅಯ್ಯೋ ಶಿವ ಅಯ್ಯಪ್ಪ ಧರ್ಮದೇಟ್ ನಾಯಿ ಹೊಡೆದಂಗೆ ಹೊಡ್ಬಿಟ್ಟ ಮಗ. ಯೋ ಒಂದು ಕಪ್ ಟೀ ಕೊಡ. ಯೋ ಹುಚ್ಚನೆಲ್ಲ ಕುಡ್ಸ್ಕೊಂಡ್ಬಿಟ್ಟಿಲ್ಲ ಅಂಗಡಿ ಹತ್ರ. ಲೋ ಚಪ್ಪ ಏನು ಇದು? ಲೋ ಶಾಸ್ತ್ರಿ ಬೆಳಗ್ಗೆ ರೆಡ್ ಶರ್ಟ್ ಹಾಕಿದ್ನಾ ಗೂಳಿ ಓಡ್ಸ್ಕೊಂಬಂದ್ಬಿಡ್ತಾ. ಅದ್ರ ಪ್ರಭಾವ ಕಣೋ ಇದು. ಕಾಲಿಗೆ ಕಾಲನ್ನ ಅಯ್ಯೋ ಅಮ್ಮ ಅಯ್ಯೋ ಅಮ್ಮ ಅಯ್ಯಪ್ಪ ಅಣ್ಣ ಬಿಡೋಣ. ಅಯ್ಯೋ ಹುಡುಗಿ ಬೇಕಾ ನಿನಗೆ? ಅಯ್ಯೋ ಬೇಡ. ಎಮ್ಮೆ ಇದ್ದಂಗಿದ್ಯಾ? ನೋವು ಅಯ್ಯಪ್ಪ ಅಯ್ಯೋ ಕಾಲ್ ಮುಗಿತೀನಿ. ಮುಖ ನೋಡು ನೋವು ಮಾಡ್ತೀರಾ? ಇಲ್ಲ ಅಣ್ಣ ಮಾಡಲ್ಲ. ಇಲ್ಲ ಬೇಡ. ಅಯ್ಯೋ ಇನ್ನ ಅದು ಮದುವೆ ಆದ್ರೂ ಆಂಟಿ ಬೇಕಾ ನಿನಗೆ? ಇಲ್ಲಣ್ಣ ಅಯ್ಯ ಇಲ್ಲಣ್ಣ ಬೇಕಾ? ನಾನ್ ಕೊಡಲ್ಲ ನೀ ಬದ್ಕೋ ಬೇಡಣ್ಣ. ಅಯ್ಯಪ್ಪ ಇಲ್ಲಣ್ಣ. ಕೇಳು ಆಯ್ತಣ್ಣ. ಮುಂದ್ಗಡೆ ಬಾಗ್ಲಿಂದಲ್ಲ ಹಿಂದ್ಗಡೆ ಬಾಗ್ಲಿಂದ ಕಳಿಸ್ಕೋ. ಆಯ್ತಣ್ಣ. ಕೇಳ್ತೀನಿ. ಅಯ್ಯಪ್ಪ ಇನ್ನೊಬ್ಬ ಗಿರಾಕಿ ಕಾಯ್ತಿದ್ದಾನೆ, ವಿಚಾರಿಸ್ಕೊತೀನಿ ಅವನ್ನ. ಚೇಂಜ್ ದ ಫ್ಲಾಗ್. ಲಕ 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 ಕಾಲೇ ಈ ಥರ ಸ್ಮೆಲ್ಲು. ಅಮ್ಮ ಅಂತ ಬರ್ತೀಯಾ? ಹುಡುಗಿ ಬೇಕಾದ್ರೆ ಅಯ್ಯೋ ಅಣ್ಣ ಹುಡುಗಿನ ಹೋಯ್ತಣ್ಣ. ಅಯ್ಯೋ ಅಣ್ಣ ನಾನು ನೋಡಿದ್ರೆ ಹೊಡೆಯಕ್ ಮಂಚು ಬರುತ್ತೆ ಅಣ್ಣ ನಿನಗೆ. ಹೆಂಗಿದೆ ಮಾಂಸ ಇಲ್ಲ ಉಫ್ ಅಂದ್ರೆ ಆರೋಗ್ಯ ನಿನಗೆ. ಹುಡುಗಿ ಬೇಕಾ? ಆಂಟಿ ಬೇಕಾ? ಲೋ ಲಕ ಲಕ ಎಲ್ಲಿ ಬಗ್ ನೋಡಕ್ ಹೋಗಿದ್ಯೋ? ನಾಚಿಕೆ ಆದ್ರೂ ಪರವಾಗಿಲ್ಲ ಹೇಳ್ಬಿಡ್ತೀನಿ. ಆ ರಶ್ಮಿ ಇದ್ದಾಳಲ್ಲ ಮಗ, ಆ ರಶ್ಮಿ ನಮ್ 4 ಜನರನ್ನ ಮುಟ್ಟಾಳ್ರು ಅನ್ಕೊಂಡ್ಬಿಟ್ಟಿದ್ದಾಳ ಕಣ. ಅವಳಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಮಗ. ಅಷ್ಟೇ ಅಲ್ಲ ಫ್ರೆಂಡು, ಆ ಸೂರ್ಯ ಇದ್ದಾನಲ್ಲ ಅವನ್ ಬಟ್ಟೆ ಬಿಚ್ಚಿ ಕಚ್ಚಿ ಮೊರ ಅಮ್ಮ. ನನ್ ಮಗನ್ ಚಚ್ಚಿ ಗುಜ್ಜಿ ಹೊಡೆದು ಬಡ್ದು ಏನಣ್ಣ ಬಗುಳ್ತಾ ಇದ್ದೆ? ನೀನ ಬಗುಳ್ತಾ ಇದ್ದೆ? ಸುಮ್ನೆ ಹಂಗೆ ಮಾತಾಡ್ತಾ ಇದ್ವಿ ಅಣ್ಣ ಅಷ್ಟೇ. ಇನ್ನೊಂದ್ ಸಾರಿ ರಶ್ಮಿನ ನೋಡಿದ್ರೆ ಮಾಡು ಕಿತ್ತಾಕ್ಬಿಡಿ ಸರ್. ನಾನು ಅವಳ ಧ್ವನಿ ನಾವು ಕೇಳಿದ್ರೆ ನಮ್ ಕಿವಿನೇ ಕಿತ್ತಾಕ್ಬಿಡಿ ಸರ್. ನೀವು ಅಂದ್ರೆ ಬುರ್ಕ ಹಾಕೊಂಡ್ ನೋಡಿರ್ತೀವಣ್ಣ ಮಕ ಕಾಣಿಸ್ದಂಗೆ. ಬಿಟ್ಬಿಡಣ. ಓವರ್ ಆಕ್ಟಿಂಗ್ ಮಾಡ್ತೀರಾ ನನ್ ಮಕ್ಕಳ್ರ. ಇನ್ 1 ನಿಮಿಷದಲ್ಲಿ ಜಾಗ ಖಾಲಿ ಮಾಡ್ಲಿಲ್ಲ ಅಂದ್ರೆ ಅಷ್ಟೇ ನಿಮ್ ಕತೆ.
ವಟಾರಕ್ಕೆ ಕಾಲಿಟ್ಟಾಗ್ಲೇ ನನಗೆ ನಿನ್ನ ಮೇಲೆ ಅನುಮಾನ ಬಂತು. ಹಾ ಅದಕ್ಕೆ ನಮ್ಮ ಯಜಮಾನ್ರು ಹೇಳಿದ್ರು ನಿನ್ ಮೇಲೆ ಒಂದು ಕಣ್ಣಿಟ್ಟಿರು ಅಂತ. ಜಾನಕಮ್ಮನವ್ರಿಗೆ ಮೋಡಿ ಮಾಡಿ ವಟಾರಕ್ಕೆ ಬಂದಿದ್ದು ಇಂತ ಹಲ್ಕ ಕೆಲಸ ಮಾಡಕ್ಕೇನಲ್ಲ. ಒಳ್ಳೆ ತಂದೆ ತಾಯಿ ಹುಡ್ದವ್ರು ಯಾರು ಕಂಡವ್ರ ಹೆಂಡತಿಗೆ ಆಸೆ ಪಡಲ್ಲ. ನಿಮ್ಗೇನಾರ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನಾರು ಇದೇನೆ? ದೇವ್ರಂತ ಗಂಡ, ಸ್ವರ್ಗದಂತ ಸಂಸಾರ, ತಾಯಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋ ಅತ್ತೆ, ನೀವಿಬ್ರು ನವ ದಂಪತಿಗಳು ಚೆನ್ನಾಗಿರ್ಲಿ ಅಂತ ತೀರ್ಥಯಾತ್ರೆಗೆ ಹೋಗಿದಾರಲ್ಲ ನಿಮ್ಮ ಅತ್ತೆ, ಅವ್ರಿಗೇನಾರ ಈ ವಿಷಯ ಗೊತ್ತಾದ್ರೆ ಜೀವಂತವಾಗಿರ್ತಾರೆ ಅನ್ಕೊಂಡಿದ್ದೇನೆ. ನೀನ್ ಇವನ್ ಜೊತೆ ಓಡೋಗಿದ್ ನಮ್ ಕಿಟ್ಟಣ್ಣಿಗೆ ಏನಾದ್ರೂ ಗೊತ್ತಾದ್ರೆ ಅವ್ನ್ ಜೀವಂತವಾಗಿರ್ತಾನ, ಸತ್ತೋಗ್ಬಿಡ್ತಾನೆ. ಕಿಟ್ಟಣ್ಣನ್ಗೆ ಹೇಳಿ ಈ ಮಾನಗೆಟ್ಟವಳಿಗೆ ಬುದ್ಧಿ ಕಲಿಸ್ಬೇಕು, ಈ ವಠಾರದಿಂದಾನೆ ಒತ್ತೋಡ್ಸ್ಬೇಕು. ಕರೆಕ್ಟ್. ಗುಂಡಾಕಂಡೆ ಬೆಂಡೆತ್ತಾಕ್. ಅಮ್ಮ ಅವಳನ್ನ ಗುರಾಯಿಸ್ಕೊಂಡ್ ನೋಡ್ತಾ ಇದ್ಲು. ಒಂದಿನ ಪಾರ್ಕ್ ಹತ್ರ ಇಟ್ಕೊಂಡು ಮುತ್ತು ಕೊಟ್ಬಿಟ್ಲು. ನಾನ್ ಬಿಡಿಸ್ಕೊಂಡು ಓಡೋಗ್ಬಿಟ್ಟೆ. ಅಮ್ಮ ನಾನು ಕಿಟ್ಟನ ನೋಡೋಣ ಅಂತ ಅವ್ರ ಮನೆಗೆ ಹೋಗಿದ್ದೆ. ಅವಳನ್ನ ಬಾ ಬಾ ಅಂತ ಕರೆದ್ಲು, ನಾನು ಹೋಗ್ಲಿಲ್ಲಪ್ಪ. ಇವಳೊಂದಿನ ದೇವಸ್ಥಾನಕ್ಕೆ ಬಂದು ದೇವ್ರ ಪೂಜೆ ಮಾಡಿದ್ರೆ ಏನ್ ಸುಖ ಸಿಗತ್ತೆ, ನನ್ ಪೂಜೆ ಮಾಡು ಸ್ವರ್ಗನೇ ತೋರಿಸ್ತೀನಿ ಅಂತ ಕೈ ಹಿಡಿದ್ಲು. ಅಮ್ಮ ನನ್ಗೂ ರೂಮಿಗೆ ಬಾ ಅಂದ್ಲು. ಅಯ್ಯಯ್ಯೋ, ಹಿಂದ್ ಗೊತ್ತಿಲ್ಲ ಮುಂದ್ ಗೊತ್ತಿಲ್ಲ, ಸ್ವಲ್ಪ ಅವ್ವ ನಮ್ ಹುಡುಗರು ಒಳ್ಳೆಯವರಾಗಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಈ ಮಿಟಕ್ಲಾಡಿ ನಮ್ 4 ಜನ ಹುಡುಗರನ್ನ ಬುಟ್ಟಿಗೆ ಹಾಕೊಂಡು ಚಿಚಿ ಚಿಚಿ ಚಿ ಹೇಳೋಕೆ ನಾಚಿಕೆ ಆಗತ್ತಪ್ಪ. ನಮ್ಮಂತ ಒಳ್ಳೆ ತಂದೆ ತಾಯಿಗಳು ಹುಟ್ಟಿದ ಮಕ್ಳು ಕಣವರು. ಸದ್ಯ ಈ ಪಾಪಿ ಕಣ್ ನನ್ ಮಗಳ ಮೇಲೆ ಬೀಳಿಲ್ಲ, ಇಲ್ಲ ಅಂದಿದ್ರಷ್ಟೇ. ಹಾಳಾದವಳು. ಜಾನಕಮ್ಮನವ್ರೆ, ಸಣ್ಣವ್ರು ತಪ್ಪು ಮಾಡೋದು ಸಹಜ. ಆ ತಪ್ಪನ್ನ ತಿದ್ದಿ ಬುದ್ಧಿ ಹೇಳ್ಬೇಕಾದವರು ನೀವು ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿನ ಭಾವನೆ ಅರ್ಥ ಮಾಡ್ಕೊಳ್ದೆ ಈ ರೀತಿ ಬುದ್ಧಿ ಇಲ್ದಿರೋ ತರ ನೀವು ಮಾತಾಡ್ತಾ ಇದೀರಲ್ಲ, ನಿಮ್ಗೂ ಇವ್ರಿಗೂ ಏನ್ ವ್ಯತ್ಯಾಸ ಹೇಳಿ? ಏ ಪಿಟೀಲ್, ಅವಳೇ ನಿನ್ನ ಗುರಾಯಿಸ್ಕೊಂಡು ನೋಡ್ತಾ ಇದ್ದ. ಜಾಸ್ತಿ ಪಿಟೀಲ್ ಕುಯ್ಬೇಡ, ಕುಯ್ದು ಬಿಡ್ತೀನಿ. ಏ ಚಪ್ಪಲ್, ನಾನಲ್ಲ ನನ್ ಮಗ. ನಿನ್ನ ಯಾವ ಪುರುಷಾರ್ಥಕ್ಕೆ ಅಂತ ಇವ್ರು ನಿಂಗೆ ರಾಜೇಶ್ ಅಂತ ಹೆಸರಿಟ್ರು? ಮುದ್ ಕೊಡ್ತೀನಿ ಬಾ ಅಂತ ರಶ್ಮಿನೇ ನಿಂಗೆ ಕರೆದ್ಲು, ಅಥವಾ ನೀನೇ ರಶ್ಮಿ ಹುಡ್ಕೊಂಡು ಪಾರ್ಕ್ ಹತ್ರ ಹೋದ್ಯೋ? ನೋಡ್ದ್ಯಾ? ಬಲ್ ಸಣಕ್ಲ ಕಣ ನೀನು. ಮೈ ಚರ್ಮ ಸುಲಿದ್ರು ಅರ್ಧ ಕೆಜಿ ಮಾಂಸ ಸಿಗಲ್ಲ. ಹುಡುಗಿ ಬೇಕಾ ನಿನಗೆ? ಕಿಟ್ಟಣ್ಣನ ಮಾತಾಡ್ಸಕ್ ನೀನೇ ಹೋದ್ಯೋ ಅಥವಾ ಕಿಟ್ಟಣ್ಣ ಇಲ್ಲ ಅಂತ ರಶ್ಮಿನ್ ಸೆಟಪ್ ಮಾಡಕ್ ಹೋದ್ಯೋ? ಏಯ್ ಶಾಸ್ತ್ರಿ, ರಶ್ಮಿ ದೇವಸ್ಥಾನಕ್ಕೆ ಬಂದಾಗ ಸ್ವರ್ಗ ತೋರಿಸ್ತೀನಿ ಅಂತ ನೀನೇ ಹೇಳಿದ್ಯೋ ಇಲ್ಲ ಅವಳೇ ಹೇಳಿದ್ಯೋ? ಇವರೆಲ್ಲ ನಿಮ್ಮಂತ ಒಳ್ಳೆ ತಂದೆ ತಾಯಿ ಹುಟ್ಟಿರೋ ಒಳ್ಳೆ ಮಕ್ಕಳು ಅಲ್ಲ? ಏನ್ ಸೂರ್ಯ, ಎಷ್ಟೊತ್ತಂತ ರೈಲ್ವೆ ಸ್ಟೇಷನ್ ಅಲ್ಲಿ ಕಾಯ್ದು ನಮ್ ಪ್ರೋಗ್ರಾಮ್ ಎಲ್ಲ ಹಾಳಾಯ್ತು. ಬೇಗ ಕರ್ಕೊಂಡ್ ಬರಕ್ಕಾಗ್ಲಿಲ್ವಾ? ರಶ್ಮಿ, ಯಾಕೆ ಕಣ್ಣೀರಾಗ್ತಿದ್ಯಾ? ಇಲ್ಲೇನ್ ನಡೀತಾ ಇದೆ? ಏ ಕಿಟ್ಟಣ್ಣ, ನಿನ್ ಹೆಂಡತಿನ ಈ ಸೂರ್ಯ ಇಟ್ಕೊಂಡವನೇ ಕರ್ಕೊಂಡ್ ಓಡೋಕೆ ರೆಡಿ ಆಗಿದ್ದ. ನಾವೆಲ್ಲರೂ ಸೇರಿ ತಡ್ದಿದೀವಿ. ಯಾರು ಹೇಳಿದ್ದು ಓಡಕ್ತಾ ಇದಾರೆ ಅಂತ? ಏ ಕಿಟ್ಟಣ್ಣ, ಈ ಕಾಟಾಚಾರ ಯಾಕಯ್ಯ ಮದುವೆ ಮಾಡ್ಕೋಬೇಕಾಯ್ತು? ಡಿಂಗ್ರೆ, ಅಮಿಕೊಳಯ ಸ್ವಲ್ಪ. ಸೂರ್ಯವಂಶಿ ಯಾರು ಅಂತ ಯಾರಿಗಾದ್ರೂ ಗೊತ್ತಾ? ಸೂರ್ಯ ನಮ್ ದೂರದ ಸಂಬಂಧಿ, ಮಿಲಿಟರಿಲಿ ಡಾಕ್ಟರ್ ಆಗಿದ್ದಾರೆ. ನಾನು ರಜದ ಮೇಲೆ ರಶ್ಮಿ ಮನೆಗೆ ಬರ್ತೀನಿ ಅಂತ ಫೋನ್ ಮಾಡಿದಾಗ ಅವಳು ತನ್ನ ಗಂಡನ ಸಮಸ್ಯೆ ಬಗ್ಗೆ ಹಾಗೂ ನಿಮ್ಮ ವಂಶೋದ್ಧಾರಕರು ಕೊಡ್ತಿರೋ ಕಾಟದ ಬಗ್ಗೆ ನನಗೆ ತಿಳಿಸಿದ್ಲು. ಅದಕ್ಕೆ ಇವರಿಗೆಲ್ಲ ಸರಿಯಾದ ಪಾಠ ಕಲಿಸ್ಬೇಕು ಅಂತ ನಾನು ಈ ತರ ಬಾಡಿಗೆ ಮನೆಯವನಾಗಿ ಬರ್ಬೇಕಾಯ್ತು. ಹೌದಾ? ಇಬ್ರು ಊಟಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ರೈಲ್ವೆ ಸ್ಟೇಷನ್ ಅಲ್ಲಿ ಸೂರ್ಯಂಗೋಸ್ಕರ ಕಾಯ್ತಾ ಇದ್ದೆ. ಇಲ್ಲಿ ನೋಡಿದ್ರೆ ನನ್ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ರಿ. ಪಾಕೆಟ್ ಮನಿ ಅಂತ ಮಕ್ಕಳಿಗೆ ಕಾಸು ಕೊಡ್ತೀರಾ? ಅವ್ರು ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸಿದಾರೆ ಅನ್ಕೊಂಡಿದ್ದೀರಾ? ಕಂಡ್ ಹೆಣ್ಮಕ್ಳ ಜೊತೆ ಸುತ್ತಾಡಿ ಖರ್ಚು ಮಾಡ್ತಾ ಇದ್ದಾರೆ. ಅವ್ರು ನಿಮ್ಮಿಂದ ಹಾಳಾಗ್ತಿರೋದು. ವಯಸ್ಸಿಗೆ ಬಂದ ಮಕ್ಕಳು ಮನೇಲಿರುವಾಗ ಟಿವಿಲಿ ಫ್ರೀಯಾಗಿ ತೋರಿಸ್ತಾರೆ ಅಂತ ಮಕ್ಕಳ ಮುಂದೆ ಸೆಕ್ಸ್ನ ಪ್ರಚೋತ್ಸವ ಪ್ರೋಗ್ರಾಮ್ಗಳನ್ನ ನೋಡೋದು, ಹೆಂಡತಿ ಜೊತೆ ಸರಸ ಆಡೋದು, ಹೀಗೆಲ್ಲ ಮಾಡೋದ್ರಿಂದ ನಾಳೆ ದಿವಸ ಮಕ್ಕಳಿಗೂ ಸೆಕ್ಸ್ ಬಗ್ಗೆ ಕುತೂಹಲ ಬಂದು ಅವರು ದಾರಿ ತಪ್ತಾರೆ. ಇದ್ರ ಬಗ್ಗೆ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಹೌದು ಸೂರ್ಯ, ಪ್ರಾಯಕ್ಕೆ ಬಂದ ಮಕ್ಕಳ ಬಗ್ಗೆ ಗಮನ ಹರಿಸಬೇಕಾದ್ದು ನಮ್ಮ ಕರ್ತವ್ಯ. ನಾವು ಹಾಗೆ ಮಾಡಲಿಲ್ಲ, ತಪ್ಪು ಮಾಡ್ಬಿಟ್ವಿ. ಏನಾಯ್ತು ಮಗಳೇ? ಏನಾಯ್ತಮ್ಮ? ನಿಮ್ಗೆಲ್ಲ ಒಂದು ಗುಡ್ ನ್ಯೂಸ್, ಆದ್ರೆ ನನಗೆ ಬ್ಯಾಡ್ ನ್ಯೂಸ್. ಅದೇನಂದ್ರೆ ಈ 4 ಜನರಲ್ಲಿ ಯಾರಾದ್ರೂ ಒಬ್ರು ಕೆಂಪಿನ ತಬ್ದಾರಿ ಗೆಳಿತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಾನು ಅವ್ರನ್ನ ಬಹಳ ಕೇರ್ಫುಲ್ ಆಗಿ ವಾಚ್ ಮಾಡ್ತಿದ್ದೆ. ಆದ್ರೆ ಆ ವಿಧಿ ಜಾನಕಮ್ಮನವರೇ, ನಿಮ್ಮ ಮಗಳಿಗೀಗ ಮೂರ್ತಿ. ಸೂರ್ಯ, ಏನ್ ಹೇಳ್ತಿದ್ಯಾ ನೀನು? ನನ್ ಮಗಳಿಗಿನ್ನು ಮದ್ವೆನೇ ಆಗಿಲ್ಲ.
ಏನೇ ಯಾರೇ? ಯಾರೇ ಇದಕ್ಕೆ ಮರ್ಯಾದೆಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೇ. ಅಯ್ಯೋ ಪಾಪಿ, ಈಗ ಹೊರಗೆ ಏನು ಪ್ರಯೋಜನ ಹೇಳು? ಕೆಂಪಿ, ಇದಕ್ಕೆ ಯಾರು ಕಾರಣ ಅಂತ ಹೇಳಮ್ಮ. ಅವತ್ತು ಒಂದ್ ದಿವಸ ರಾತ್ರಿ ಅಯ್ಯೋ ಅಯೋಗ್ಯ, ಕೈ ಮಾಡಿದ್ರೆ ಅಷ್ಟೇ ಸುಮ್ಮನಿರಲ್ಲ. ಬೈದ ಇನ್ನೇನೋ ಮಾಡ್ತಾರೆ ನಿನ್ಗೆ, ಕೆಲ್ಸಕ್ಕೆ ಬರ್ದವನೇ. ನಾ ಏನ್ ಕೆಲ್ಸಕ್ಕೆ ಬಾರ್ದವನಲ್ಲ, ಪ್ರೂವ್ ಮಾಡಿಲ್ವಾ? ನೀವೆಲ್ಲ ಹೊಡಿತೀರಾ, ಅದಕ್ಕೆ ನಾವು ಬಿಲ್ಡಿಂಗ್ ಮೇಲಿಂದ ಬಿದ್ದು ಸತ್ತೋಗ್ತೀವಿ. ನಿಂತ್ಕೊಳ್ರು, ನಿಂತ್ಕೊಳ್ರು, ಓಡಬೇಡ, ನಿಲ್ರು, ಓಡ್ಬೇಡ ಕಣ, ಅಮ್ಮ, ಅಯ್ಯೋ ಅಮ್ಮ, ನಿಂತ್ಕೊಳ್ರು, ಬಾರೋ, ಸತ್ತೋಗ್ತೀವಿ. ಯಾವ್ದು ಅಲ್ಲಿ ನಿಂತಿದ್ದೀರಾ? ಯಾರು ಬರ್ರೋ, ನಿಮ್ಗೆ ಮದುವೆ ಮಾಡ್ತೀವಿ ಕಣ್ರು, ಬರ್ರೋ. ಇಲ್ಲ, ನೀವು ಸುಳ್ಳು ಹೇಳ್ತೀರಾ, ಆಮೇಲೆ ಹೊಡಿತೀರಾ. ಇಂದ್ರೇಶ ಬಿಡ್ಬೇಡ ಕಣ, ಕೇಳು, ಬೀಳ್ಬೇಡ ಕಣ, ಕೆಳಗಿಳಿದ್ ಬಾರೋ. ಮದುವೆ ಮಾಡ್ತೀವಿ, ಬರ್ರೋ. ಇಂದ್ರೇಶ ಬಿಡ್ಬೇಡ ಕಣ. ಇಲ್ಲ, ನಾವು ಕೆಳಗೆ ಬರಲ್ಲ, ಬಿದ್ದು ಸತ್ತೋಗ್ತೀವಿ. ನೀವೇನು ಯೋಚನೆ ಮಾಡ್ಬೇಡ್ತಾ. ಬಂದ್ರ ಅಕ್ಕ ತರಣ, ಬನ್ನಿ ಬನ್ನಿ ಬನ್ನಿ, ನಡೀರಿ ನಡೀರಿ, ಬನ್ನಿ ಬನ್ನಿ. ಪಕ್ಕದ ಬಿಲ್ಡಿಂಗ್ ಅಲ್ಲಿ ಪೇಂಟ್ ಹೊಡಿತಾ ಇದ್ರು, ಅಲ್ಲೋಗಿ ಹಗ್ಗ ಇಸ್ಕೊ ಬಂದಿದ್ದೆ. ಇದನ್ನ ಮೇಲೆ ಕಟ್ಬಿಟ್ಟು ನಾವೆಲ್ಲರೂ ಹತ್ತೋಣ. ಆಯ್ತಾಯ್ತು, ನೀವೇನ್ ಮಾಡಿದ್ರು ನಾವು ಕೆಳಗೆ ಬರಲ್ಲ, ಇಲ್ಲಿಂದ ಬಿದ್ದು ಸತ್ತೋಗ್ತೀವಿ. ಬೇಗ ಹತ್ತು. ಹುಷಾರು ಹುಷಾರು, ಹತ್ತು ಬೇಗ. ನಿಧಾನ ನಿಧಾನ. ಹುಷಾರಾಗತ್ತೆ, ಆಮೇಲೆ ಬಿದ್ದು ಸೊಂಟ ಮುರ್ಕೊಂಡ್ಬಿಟ್ಟಿಯಾ. ಹುಷಾರಾಗಿ ಇಟ್ಕೊಳ್ಳಿ ಎಲ್ಲ. ಹುಷಾರಾಗಿ ಹತ್ತು. ಹುಷಾರು, ಹತ್ತು ಹತ್ತು ಹತ್ತು, ಹುಷಾರು, ಆಗದೆ ಇಳಿದು ಬಿಡ ಬೇಡ. ಹಗ್ಗ ಸಿಕ್ತೇನೋ ನನ್ ಮಗನೇ, ನಿನಗೆ ಯಾವನೋ ಹೇಳ್ದನು ಹಗ್ಗ ಕಟ್ ಮಾಡೋದಿಕ್ಕೆ ಹೋಯ್ತಲ್ಲ. ಹಗ್ಗಕ್ಕೂ ಇವನ್ ಸೊಂಟಕ್ಕೂ ಏನ್ ಸಂಬಂಧ? ಜಾನ್ಕಮ್ನವ್ರೆ, ನೀವೇನು ಹೆದರ್ಕೋಬೇಡಿ, ಧೈರ್ಯವಾಗಿರಿ. ಹಾಗಾದ್ರೆ ನನ್ ಮಗ್ಳ ಗತಿ ಮಾಡಿದನಲ್ಲ ಗರಂದಾರಿ ಕೆಲಸ, ಇವನೇ ಗಟ್ಟಿ, ಶುರು ಹಚ್ಕೊಳ್ಳಿ. ರೀ, ನಾಮಕರಣಕ್ಕೆ ಯಾರ್ಯಾರನ್ನ ಕರೆಯೋಣ? ಬಂಧು ಮಿತ್ರರೇ, ನಮ್ಮ ಮಕ್ಕಳ ನಾಮಕರಣಕ್ಕೆ ಬಂದು ನಮ್ಮನ್ನ ನಮ್ಮ ಈ ಚೆಲ್ಲಾಟದ ಮಕ್ಕಳನ್ನ ಹರಿಸಿ ಆಶೀರ್ವದಿಸಿ.